ಎಲ್ಲರಿಗೂ ಸಂಜೆಯ ನಮಸ್ಕಾರಗಳು. ಈ ದಿನ ವೈದಿಕ ಪರಂಪರೆಯ ಮುಖಾಮುಖಿಯಲ್ಲಿ ಆಕೃತಿ ಪಡೆದ ಶರಣ ಪ್ರತಿಪಾದಿತ ಲಿಂಗಾಯತ ವೀರಶೈವ ಧರ್ಮ ಹೋಲಿಕೆ ವ್ಯತ್ಯಾಸ ವಿಡಿಯೋ ಉಪನ್ಯಾಸ ಸರಣಿ 7. ವಿಷಯ: ವಿವೇಕಾನಂದರು ನಿರೂಪಿಸಿದಂಥ ಹಿಂದೂ ಧರ್ಮದ ಪ್ರತೀಕ ಮತ್ತು ಪ್ರತಿಮಾತತ್ವ ಮತ್ತು ಶರಣರ ಇಷ್ಟಲಿಂಗ ಮತ್ತು ಸ್ಥಾವರಲಿಂಗ ಎಂಬ ಭೇದ, ಹಾಗೂ ಬಹುದೈವಗಳಲ್ಲಿ ಏಕದೇವತವನ್ನು ಕಾಣುವ ಹಿಂದೂ ಧರ್ಮದ ದೃಷ್ಟಿ ಮತ್ತು ಶರಣರ ಏಕದೇವತಾವಾದ, ದೇವನೊಬ್ಬ ನಾಮ ಹಲವು ಎಂಬ ಪ್ರತಿಪಾದನೆ, ಇವೆರಡರ ನಡುವೆ ಇರುವ ಹೋಲಿಕೆ ಮತ್ತು ವ್ಯತ್ಯಾಸ, ಇದರ ಸುತ್ತ ಒಂದು ಚರ್ಚೆಯನ್ನು ನಾನು ಈ ಉಪನ್ಯಾಸದಲ್ಲಿ ಹರಡುತ್ತಾ ಇದ್ದೇನೆ. ಇಷ್ಟದೈವದ ಮೇಲೆ ನಿಷ್ಠೆ, ಇಷ್ಟನಿಷ್ಠೆ ಎಂದು ಇದನ್ನು ವಿವೇಕಾನಂದರು ತಮ್ಮ ಕೃತಿ ಸಂಪುಟ 1ರಲ್ಲಿ ಪುಟ 214ರಲ್ಲಿ ಚರ್ಚಿಸಿದ್ದಾರೆ. ಅಂದರೆ ನಮ್ಮ ಇಷ್ಟ ದೇವತೆಗೆ ನಿಷ್ಠನಾಗಿರುವುದು, ಭಕ್ತನಾಗಬೇಕೆಂದು ಬಯಸುವವನು ಮತಗಳೆಷ್ಟು ಪಂಥಗಳೆಷ್ಟು ಎಂಬುದನ್ನು ಅರಿತಿರಬೇಕು. ವಿವಿಧ ಧರ್ಮಗಳ ಉಪಪಂಗಡಗಳೆಲ್ಲ ಒಬ್ಬನೇ ಭಗವಂತನ ಮಹಿಮೆಯ ಅಭಿವ್ಯಕ್ತಿ ಎಂಬುದನ್ನು ತಿಳಿದಿರಬೇಕು. ಅಂದರೆ ವಿವಿಧ ಧರ್ಮಗಳ ಉಪಪಂಗಡಗಳೆಲ್ಲ ಒಬ್ಬನೇ ಭಗವಂತನ ಮಹಿಮೆಯ ಅಭಿವ್ಯಕ್ತಿ ಎಂಬುದನ್ನು ತಿಳಿದಿರಬೇಕು. ಹಲವು ಹೆಸರಿನಿಂದ ನಿನ್ನನ್ನು ಕರೆಯುವರು, ಹಲವು ಹೆಸರಿನಿಂದ ನಿನ್ನನ್ನು ಪ್ರತ್ಯೇಕಿಸಿದಂತೆ ಮಾಡುವರು. ಇಂಥ ಪ್ರತಿಯೊಂದರಲ್ಲಿಯೂ ನಿನ್ನ ಸರ್ವಶಕ್ತಿ ನೆಲೆಸಿರುವುದು. ಅನಂತ ಹೆಸರಿನ ಮೂಲಕವಾಗಿ ನೀನು ಆರಾಧಕನ ಕಡೆಗೆ ಬರುವೆ. ಇಂಥ ಸಮಯದಲ್ಲೇ ನಿನ್ನನ್ನು ಪೂಜಿಸಬೇಕೆಂಬ ನಿರ್ಬಂಧವಿಲ್ಲ. ನಿನ್ನ ಮೇಲೆ ಪರಮ ಪ್ರೇಮವಿದ್ದರೆ ಸಾಕು, ನಿನ್ನ ಬಳಿಗೆ ಬರುವುದು ಅಷ್ಟು ಸುಲಭ. ಹೀಗೆ ವಿವೇಕಾನಂದರು ಬರೀತಾರೆ. ಮತ್ತೆ ಮುಂದೆ ಏಕಕಾಲದಲ್ಲೇ ಉದಾರವಾದ ಸಹಾನುಭೂತಿ, ಗುಣಗ್ರಹಣ ಶಕ್ತಿಯ ಜೊತೆಗೆ ಪ್ರೇಮಾಧಿಕ್ಯ ಇರುವ ವ್ಯಕ್ತಿಗಳು ಜಗದಲ್ಲಿ ಬಹಳ ಅಪರೂಪ. ಹೀಗೆ ಬರೆದ ಅವರು, ಕೆಲವು ಸಂಕುಚಿತ ಮತಾನುಯಾಯಿಗಳು ಮತದ ಆದರ್ಶಗಳ ಮೇಲೆ ಎಷ್ಟೇ ಭಕ್ತಿ ವಿಶ್ವಾಸ ತೋರಿದರೂ ಅನ್ಯ ಧರ್ಮಗಳನ್ನು ದ್ವೇಷಿಸಿ ಸ್ವಧರ್ಮ ಪ್ರೀತಿಯನ್ನು ಸಂಪಾದಿಸಿರುವುದನ್ನು ನೋಡುತ್ತೇವೆ ಅಂತ ಹೇಳ್ಬಿಟ್ಟು ಅದೇ ಕೃತಿ ಸಂಪುಟ ಶ್ರೇಣಿಯಲ್ಲಿ ಅದೇ ಪುಟ ಸಂಖ್ಯೆ 214 ಬರೀತಾರೆ. ಈ ಮೇಲಿನ ಹೇಳಿಕೆಗಳಲ್ಲಿ ಕೆಲವನ್ನು ಮಾತ್ರ ನಾವು ಶರಣತತ್ವಗಳಿಗೆ ಅನ್ವಯ ಮಾಡಲಿಕ್ಕೆ ಸಾಧ್ಯ, ಎಲ್ಲವನ್ನಲ್ಲ. ಅನ್ವಯಿಸಬಹುದಾದ ಮೊದಲ ತತ್ವ ಅಂದರೆ ಇಷ್ಟದೈವತದ ಮೇಲೆ ಭಕ್ತಿ, ಪ್ರೇಮ, ನಿಷ್ಠೆ, ಇದು ಮಾತ್ರ. ಏಕದೇವೋಪಾಸನಾ ತತ್ವ ಬೋಧನೆಯಲ್ಲಿ ಶರಣರು ಹಿಂದೂ ಧರ್ಮದ ಬಹುದೈವಗಳ ಆರಾಧನೆಯನ್ನು ಒಪ್ಪುವುದಿಲ್ಲ. ಒಂದೇ ಪರವಸ್ತು ವಿಭಿನ್ನ ರೂಪನಾಮಗಳಲ್ಲಿ ಗೋಚರಿಸುತ್ತದೆಂಬ ತತ್ವ ಶರಣರಿಗೆ ಸಲ್ಲದು. ದೇವನೊಬ್ಬ ನಾಮ ಹಲವು ಎಂಬ ಇವರ ನುಡಿಗೆ ಅವರದೇ ಆದ ವಿಶೇಷ ಅರ್ಥವಿದೆ. ಅಲ್ಲದೆ ತಮ್ಮ ಶಿವನೇ ಬೇರೆಲ್ಲ ದೈವತಗಳಿಗಿಂತ ಅಧಿಕ ಎಂದು ಪ್ರತಿಪಾದಿಸುವಲ್ಲಿ ಅನ್ಯ ಧರ್ಮಗಳನ್ನು, ದೈವಗಳನ್ನು, ನಂಬಿಕೆ, ಆಚಾರ ವಿಚಾರಗಳನ್ನು ಟೀಕಿಸುವಾಗ, ಖಂಡಿಸುವಾಗ ಶರಣರು ಪರಮತ ಅಸಹಿಷ್ಣುತೆ ಮೆರೆದಿರುವುದು ಬಹಳ ಸ್ಪಷ್ಟವೇ ಇದೆ. ಆದ್ದರಿಂದ ಶರಣರ ತತ್ವ ಪರಮತ ಸಹಿಷ್ಣುತಾ ತತ್ವ ಇದಲ್ಲ, ಪರಮತ ಅಸಹಿಷ್ಣುತಾ ತತ್ವ ಇದು. ಮಣ್ಣು ಮಸಣಿ ಮಾರಿ ದೈವಾದಿಗಳು ಮಾತ್ರವಲ್ಲ, ವೈಷ್ಣವರ ಹರಿಯೂ ಶರಣರ ದೃಷ್ಟಿಯಲ್ಲಿ ಶಿವನಿಗೆ ಸರಿಸಮಾನವಾದ ದೈವವಲ್ಲ. ಆದ್ದರಿಂದ ಇಷ್ಟಲಿಂಗ ರೂಪದಲ್ಲಿ ಶಿವನನ್ನು ಪೂಜಿಸುವುದು ಹೊರತುಪಡಿಸಿ ಸ್ಥಾವರಲಿಂಗ ಪೂಜೆಯನ್ನು ಕೂಡ ಶರಣರು ನಿರಾಕರಿಸಿದರು. ಶಿವಭಕ್ತರಿಗೆ ಅನ್ಯದೈವ ಶ್ರದ್ಧೆಯನ್ನು ಭಕ್ತಿ ಹಾದರ ಎಂದೇ ಬಗೆದರು. ಏಕಂ ಸತ್ ವಿಪ್ರ ಬಹುಧಾವದಂತಿ ಎಂಬ ಉಪನಿಷತ್ ಮಾತಿಗೆ ಶರಣರಲ್ಲಿ ಮನ್ನಣೆಯಿಲ್ಲ. ಅನ್ಯದೈವ ಪೂಜೆ, ಭಕ್ತಿ ಎಲ್ಲದೂ ಅವರ ದೃಷ್ಟಿಯಲ್ಲಿ ಭವ್ಯಾಚಾರಗಳೇ ಆಗಿವೆ. ಈ ದೃಷ್ಟಿಯಿಂದ ಅವರು ಸನಾತನ ಹಿಂದೂ ಧರ್ಮತತ್ವದಿಂದ ದೂರವೇ ಸರಿದು ನಿಲ್ಲುವರು. ಆದ್ದರಿಂದ ನಿಜವಾಗಿ ಯಾರು ತನ್ನ ಇಷ್ಟ ದೈವವಾಗಿದ್ದಾನೋ ಆ ಪರಮಾತ್ಮನನ್ನೇ ಹಲವು ನಾಮ ರೂಪಗಳ ಮೂಲಕ ಇತರ ಧರ್ಮದವರು ತಮ್ಮ ತಮ್ಮ ಆದರ್ಶದಲ್ಲಿ ಆರಾಧಿಸುತ್ತಿರುವರು ಎಂಬುದನ್ನು ಅರಿಯುವರು ಎಂಬ ಈ ವಿವೇಕಾನಂದರ ಮಾತಿಗೆ ಶರಣರ ಏಕದೇವತಾ ಸಿದ್ಧಾಂತದಲ್ಲಿ ಮನ್ನಣೆಯೇ ಸಿಗದು. ಇದಕ್ಕೆ ಪ್ರಮಾಣವಾಗಿ ವಚನ ಪ್ರಮಾಣಗಳನ್ನು ನಾವು ನೋಡಬಹುದು. ಎನ್ನ ಉರದಲ್ಲಿ ಕೂಡಲ ಸಂಗಯ್ಯನೆಂದು ಬರೆಯ, ಹರಿಬ್ರಹ್ಮರಿಗೆ ಎರಗದಂತೆ ಬಳಿ ನೀರೆರೆಯ ಅಂಥೇಳಿ ಬಸವಣ್ಣನವರು ತಮ್ಮ 500ನೇ ವಚನದಲ್ಲಿ ಹೇಳಿದ್ದಾರೆ. ಮತ್ತೆ ನಾನು ಹರಿಬ್ರಹ್ಮಾದಿಗಳಿಗೆ ಎರಗದಂತೆ ಮಂತ್ರ ಜಲವನೆರೆ ಎಂದು ಬಹಳ ಸುಸ್ಪಷ್ಟವಾಗಿ ತಮ್ಮನ್ನು ಶಿವಪೂಜೆಗೆ, ಶಿವಭಕ್ತಿಗೆ
ಕಟಿಬದ್ಧಗೊಳಿಸಿಕೊಂಡಿದ್ದಾರೆ ಈ ವಚನದಲ್ಲಿ. ಇಷ್ಟೊಂದು ಬದ್ಧವಾಗಿ ಏಕದೇವೋಪಾಸನೆಗೆ ಮೀಸಲಾದ ಬಸವಣ್ಣನವರ ಶಿವಭಕ್ತಿ ಅದೆಷ್ಟು ಅದ್ವಿತೀಯ ಅನುಪಮ ಎಂಬುದನ್ನು ಈ ಕೆಳಗಿನಂತೆ ಸ್ಥೂಲವಾಗಿ ನಾವು ಗಮನಿಸಬಹುದು. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ, ಒಬ್ಬನೇ ಕಾಣಿರೋ ಇಬ್ಬರೆಂಬುದು ಹುಸಿ ನೋಡ, ಕೂಡಲ ಸಂಗಮ ದೇವನಲ್ಲದಿಲ್ಲೆಂದಿತ್ತು ವೇದ ಅಂತೇಳಿ ಬಸವಣ್ಣನವರ 546ನೇ ವಚನ ಹೇಳ್ತದೆ. ಕೂಡಲ ಸಂಗಮನು ದೇವನಲ್ಲದೆ ಅನ್ಯ ದೇವನಿಲ್ಲ ಎಂದಿತ್ತು ವೇದ. ಹೀಗೆ ವೇದಗಳನ್ನೇ ತಮ್ಮ ಏಕದೇವ ಶಿವನಿಗೆ ಮಣಿಸಿಬಿಡುವ ದಿಟ್ಟತನವನ್ನು ಬಸವಣ್ಣನವರು ಇಲ್ಲಿ ತೋರಿದ್ದಾರೆ. ಈ ದೃಷ್ಟಿಯಿಂದ ಬಸವಾದಿ ಶರಣರು ಹರಿಯನ್ನು, ವಿಷ್ಣುವನ್ನು ಮತ್ತು ಬ್ರಹ್ಮನನ್ನು ದೇವರೆಂದು ಒಪ್ಪಿಯೇ ಇಲ್ಲ. ಆದ್ದರಿಂದ ವೈದಿಕರ ಕೃತಕ ಸೃಷ್ಟಿಯಾದ ಹರಿಹರ ಸಮನ್ವಯ ಕಲ್ಪನೆಯನ್ನು ಬಸವಣ್ಣನವರು ಮತ್ತು ಇತರ ಶರಣರು ಸಹ ಒಪ್ಪುವುದೇ ಇಲ್ಲ. ಶಿವನಿಗೆ ಹರಿವಿಷ್ಣುವನ್ನು ಸಮಗೊಳಿಸಿದ್ದನ್ನು ಶರಣರು ಸಹಿಸರು. ಅದೇ ರೀತಿ ಶಿವಭಕ್ತನಾದವನಿಗೆ ಹರಿಪೂಜೆ ನಿಷಿದ್ಧ. ಅಯ್ಯ ಹರಿಹರ ಒಂದೆಂಬರು, ಹರಿ ಕರ್ರಗೆ, ಬ್ರಹ್ಮ ಕೆಂಪಗೆ, ಈಶ್ವರ ಧವಳವರ್ಣ, ಅಲ್ಲಿ ಒಂದೆಂಬೆನೇ ಒಂದಲ್ಲ ಅಂಥೇಳಿ ಉರಿಲಿಂಗ ಪೆದ್ದಿ ತನ್ನ 1285ನೇ ವಚನದಲ್ಲಿ ಹೇಳ್ತಾನೆ. ಹರಿಹರನೊಂದೆ ಎಂದಡೆ ಸುರಿಯವೇ ಬಾಯಲಿ ಬಾಲಹುಳಗಳು, ಹರಿಗೆ 10 ಪ್ರಳಯ, ಬ್ರಹ್ಮಂಗ ಅನಂತ ಪ್ರಳಯ, ಹರಂಗೆ ಪ್ರಳಯ ಉಂಟೆಂಬುದ ಬಲ್ಲಡೆ ನೀವು ಹೇಳಿರೇ. ಪ್ರಳಯ ಅಂದಂದಿಂಗೆ ಹಳೆಯ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ 543ನೇ ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ. ಯಾವನಾದರೂ ಹರಿಹರ ಒಂದೇ ಎಂದರೆ ಬಾಯಲ್ಲಿ ಬಾಲಹುಳಗಳು ಸುರಿಯುತ್ತವೆ. ಎಂಥ ಶಾಪ ಇದು! ಕಾರಣವಿಷ್ಟೇ, ಜಗಕ್ಕೆ ಶಿವನೊಬ್ಬನೇ ದೇವ. ಹುಟ್ಟು ಸಾವು ಪ್ರಳಯ ಇವಕ್ಕೊಳಗಾದ ಕಾರಣ ಬ್ರಹ್ಮ ವಿಷ್ಣುಗಳು ದೇವತರಲ್ಲ. ಆದರೆ ಕಾಲದಿಂದ ಕಾಲಕ್ಕೆ ಆಗುತ್ತಾ ಬಂದಿರುವ ಎಲ್ಲ ಪ್ರಳಯಗಳಿಂದ ಹೊರಗುಳಿದ ಶಿವನು ಯಾವತ್ತೂ ಎಲ್ಲ ಕಾಲಕ್ಕೂ ಹಳೆಯನೇ. ಯಾಕಂದರೆ ಅವನು ಕಾಲಾತೀತನು. ಹರಿ ಮತ್ತು ಹರ ಇವರ ನಡುವಿನ ಭಿನ್ನತೆಯನ್ನು ಇನ್ನೊಂದು ವಚನ ಈ ರೀತಿ ಖಂಡರಿಸುತ್ತದೆ. ವಿಷ್ಣು ಕರ್ಮಿ, ರುದ್ರ ನಿಷ್ಕರ್ಮಿ, ಕ್ರಮವನರಿಯದೇ ನುಡಿವಿರೋ, ವೇದ ಶ್ರುತಿಗಳ ತಿಳಿಯಲರಿಯದೇ ವಾದ ಮಾಡುವರೆಲ್ಲ ಕೇಳಿ. ವಿಷ್ಣು ನಾನಾ ಯೋನಿಯಲ್ಲಿ ಬಾರದ ಭವಂಗಳಲ್ಲಿ ಬರುತ್ತಿಪ್ಪ, ರುದ್ರ ನಾವ ಯೋನಿಯಲ್ಲಿ ಬಂದನೆಂದು ನೀವು ಹೇಳಿರೋ ಅಂತೇಳಿ 544ನೇ ವಚನ ಹೇಳುತ್ತೆ. ಹರಿ ವಿಷ್ಣು ಯೋನಿಜ, ಹರ ಶಿವ ರುದ್ರ ಅಯೋನಿಜ. ಇದು ಬಸವಣ್ಣನವರ ವಾದ. ಈ ವಾದವನ್ನು ವಿಭಿನ್ನ ರೀತಿಯಲ್ಲಿ ಬೆಳೆಸಿದ, ವಿಷಯ ಸ್ಪಷ್ಟಪಡಿಸಿದ ಬಸವಣ್ಣನವರ ಇನ್ನೂ ಅನೇಕ ವಚನಗಳನ್ನು ನಾವು ನೋಡಬಹುದು. ಶಿವಮಯ ವಿಷ್ಣುವಲ್ಲ, ವಿಷ್ಣುಮಯ ಶಿವನಲ್ಲ, ನುಡಿಯದರಿಂಭೋ ಎಂಬ 567ನೇ ವಚನ ಸ್ಪಷ್ಟವಾಗಿ ಶಿವ ವಿಷ್ಣು ಸಮನ್ವಯ ಮತ್ತು ಸಮೀಕರಣವನ್ನು ಅದು ತಿರಸ್ಕರಿಸುತ್ತದೆ ಬಹಳ ಸ್ಪಷ್ಟವಾಗಿ. ಶಿವನು ವಿಷ್ಣುಮಯನಲ್ಲ, ವಿಷ್ಣುವು ಶಿವಮಯನಲ್ಲ, ನಾರಾಯಣನು ಹರನಲ್ಲ. ಹೀಗೆ ಈ ಎರಡು ಭಿನ್ನ ದೈವತಗಳನ್ನು ಪರಸ್ಪರ ಸಮೀಕರಿಸಕೂಡದು. ಹಾಗೆಂದು ಸಮೀಕರಿಸ ಹೋದ ವೈದಿಕರಿಗೆ ಕೂಡಲ ಸಂಗಯ್ಯ ನರಿಯದ ಸ್ವನೆಗಾರರೇ ಹಾಗೆ ನುಡಿಯಬೇಡಿ ಎಂದು ಬಸವಣ್ಣನವರು ಎಚ್ಚರಿಸುತ್ತಾರೆ. 527, 528, 530 ಬಸವಣ್ಣನವರ ಈ ಸಂಖ್ಯೆಯ ವಚನಗಳು ಶ್ವೇತಾಶ್ವತರೋಪನಿಷತ್ತಿನ ಪಶುಪತಿ ಜಗಕ್ಕೇಕೋ ದೇವ ನ ದ್ವಿತೀಯ ತಸ್ತು ಎಂಬ ಏಕದೈವತಾವಾದದ ಪ್ರತಿಪಾದನೆಯನ್ನು ಪುನರುಚ್ಚರಿಸುತ್ತವೆ. ಪಶುಪತಿ ಜಗಕ್ಕೇಕೋ ದೇವ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನೇ ಕೂಡಲ ಸಂಗಮ ದೇವ ಎನ್ನುತ್ತದೆ 527ನೇ ವಚನ. ಈ ಲೋಕದ ಜನ ತನ್ನನ್ನರಿಯಲು ಸುಲಭವೇದ್ಯವಾಗಲೆಂದು ಶಾಶ್ವತನಾದ ಶಿವನು ಮಹಾದೇವನು ಈ ಜಗತ್ತಾಗಿ ಅರಳಿದ ಅಂದರೆ ಬಿರಿದ ವಿಕಾಸವಾದ. ಶಿವ ಮಹಾದೇವ ಎಂಬ ಶಬ್ದಕ್ಕೂ ಮಿಗಿಲಾದುದು ಯಾವುದೂ ಇಲ್ಲ. ಪಶುಪತಿಯೊಬ್ಬನೇ ಇಡೀ ಜಗಕ್ಕೆ ಸ್ವರ್ಗ ಮರ್ತ್ಯ ಪಾತಾಳ ಎಲ್ಲವಕ್ಕೂ ಒಬ್ಬನೇ ದೇವ. ಬಸವಣ್ಣನ 528ನೇ ವಚನವು ಶ್ರುತಿಗಗಮ್ಯ ದ್ವಾದಶಾದಿತ್ಯನ್ ಅಪ್ರತಿಮನುಂ ಆದವಂಗೆ ಪ್ರತಿಯುಂಟೆ ಎಂದು ಪ್ರಶ್ನಿಸಿ ಶಿವ ಏಕೋ ದೇವ ರುದ್ರೋ ನ ದ್ವಿತೀಯನೆಂದು ನಂಬುವುದು ಕಾಣಿರಣ್ಣ ಎನ್ನುತ್ತದೆ. ಉಪ್ಪರಗುಡಿ ನಂದಿವಾಹನ ಸದ್ಯೋಜಾತನ ಬಾಗಿಲ ಮುಂದೆ ಸಾರುತ್ತೈದಾವೆ ನೋಡ, ಶ್ರುತಿಗಳು 4 ವೇದಗಳು ಹುಸಿಯದೆ ಭರ್ಗೋ ದೇವಶ್ಯ ಧೀಮಹಿ ಎಂದುದಾಗಿ ಕೂಡಲ ಸಂಗನಲ್ಲದಿಲ್ಲೆಂದುದು ವೇದ ಅಂತ 529ನೇ ವಚನ ಹೇಳುತ್ತೆ. ವೇದ ಸ್ವಯಂಭುವೆಂಬ ವಾದಿ ಕೇಳೆಲವೋ, ಏಕೋ ದೇವ ರುದ್ರ ನ ದ್ವಿತೀಯ ಎಂದು ನಂಬುವುದು ಕಾಣಿರಣ್ಣ. ಚಕಿತಮಭಿದತ್ತೆ ಎಂದು ಶ್ರುತಿ ಸಾರುತ್ತೈದಾವೆ. ಜಗದ ಕರ್ತ ಕೂಡಲ ಸಂಗಮ ದೇವನೊಬ್ಬನೇ ಕಾಣಿರಣ್ಣ ಅಂತ
530ನೇ ವಚನ ಹೇಳುತ್ತೆ. ಈ ಮೇಲಿನ ಎಲ್ಲ ವಚನಗಳು ಸೇರಿದಂತೆ 528ರಿಂದ 538ರವರೆಗೆ ಸುಮಾರು ಒಂದು 10-11 ವಚನಗಳು, ಸರಣಿಯ 16 ವಚನಗಳು ವೈದಿಕರನ್ನು ಉದ್ದೇಶಿಸವೇ ಆಗಿದ್ದು, ವೈದಿಕರೇ ಬಸವಣ್ಣನವರಿಗೆ ಇಲ್ಲಿ ಎದುರು ಪಕ್ಷ. ಇಲ್ಲಿ ಬಹಳ ಸ್ಪಷ್ಟವಾಗಿ ಶ್ವೇತಾಶ್ವತರೋಪನಿಷತ್ತಿನ ಏಕದೇವತಾವಾದದ ದಟ್ಟ ಛಾಯೆ ಇದೆ. ಆಸಕ್ತರು ಉಪನಿಷತ್ ಪ್ರಭಾವದ ಹಿನ್ನೆಲೆಯಲ್ಲಿ ಶಿವಸ್ವರೂಪ ಬಣ್ಣಿಸಿದಂಥ ಇತರ ಕೆಲ ವಚನಗಳನ್ನು ಗಮನಿಸಬಹುದು. 531ನೇ ವಚನದಲ್ಲಿ ಶಿವನು ಅತ್ಯತ್ತಿಷ್ಠ ದಶಾಂಗುಲ ಅಂದರೆ ಜಗತ್ತನ್ನು ತುಂಬಿಕೊಂಡು 10 ಅಂಗುಲ ಮೇಲಕ್ಕೆದ್ದವನು, ಘನಕ್ಕೆ ಘನ ಮಹಿಮನು, ಮನಕ್ಕೆ ಅಗೋಚರ, ಅಣೋರಣೀಯಾನ್ ಮಹತೋ ಮಹಿಯಾನ್ ಎಂದು ಮುಂತಾಗಿ ವರ್ಣಿಸಲಾಗಿದೆ. ಈ ವಚನದ ಆಜುಬಾಜು ಬರುವ ಹಲವಾರು ವಚನಗಳು ಶಿವಸ್ವರೂಪವನ್ನು, ಶಿವನಿಂದ ಜಗತ್ತು ಎಂಬ ಸಿದ್ಧಾಂತವನ್ನು ಕಟ್ಟಿಕೊಂಡಿವೆ. 536ನೇ ವಚನ ವಿಶ್ವಾಧಿಪೋ ರುದ್ರ ವಿಶ್ವರೂಪಾಯ ವೈ ನಮಃ ಪರಮರೂಪನೇ ನಮೋ ಹರಿಯನು ಹರಿಸಿದವನೇ ನಮೋ ಎಂದು ಮುಂತಾದ ಶ್ರುತಿವಾಕ್ಯಗಳನ್ನು ಉದ್ಧರಿಸಿ ಬಸವಣ್ಣನವರು ವೈದಿಕರ ಹರಿಸರ್ವೋತ್ತಮ ತತ್ವಕ್ಕೆ ಪ್ರತಿಯಾಗಿ ತಮ್ಮ ಕಾಲಕ್ಕೆ ಆಗಲೇ ಬೆಳೆದು ಬಂದಿದ್ದಂಥ ಹರಸರ್ವೋತ್ತಮ ಸಿದ್ಧಾಂತವನ್ನು ತಮ್ಮ ವಚನಗಳಲ್ಲಿ ಸ್ಮರಿಸುತ್ತಾ ತಮ್ಮ ಸಮಕಾಲೀನ ವೈದಿಕರಿಗೆ ಉತ್ತರಿಸುತ್ತಿದ್ದಾರೆನಿಸುತ್ತದೆ. ಅಂದರೆ ಬಸವಣ್ಣನವರೇ ಈ ವಾದ ಹೂಡಿದರಂತಲ್ಲ, ಆ ಕಾಲಕ್ಕೆ ಆಗಲೇ ಹರಸರ್ವೋತ್ತಮವಾದ ಬೆಳೆದು ಬಂದಂಥ ಹರಸರ್ವೋತ್ತಮವಾದವನ್ನು ಇಲ್ಲಿ ಸ್ಮರಿಸುತ್ತಾ ವೈದಿಕರಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಬಸವಣ್ಣನವರ 537ನೇ ವಚನದಲ್ಲಿಯೂ ಬ್ರಹ್ಮನ ಕಪಾಲವನ್ನು ಕರದಲ್ಲಿಯೂ ವಿಷ್ಣುವಿನ ಕಣ್ಣುಗಳನ್ನು ತನ್ನ ಪಾದದಲ್ಲಿಯೂ ಮೈಗೆ ಕಾಮನ ಸುಟ್ಟ ಭಸ್ಮವನ್ನು ಧರಿಸಿದವನಾಗಿಯೂ ಶಿವನಿದ್ದಾನೆಂದು, ಹೀಗಿರುವಾಗ ಮುಖ ಮೂದಲೆ ಏಕಯ್ಯ, ಮುಖ ಮತ್ತು 3 ತಲೆ ಏಕಯ್ಯ ನಿನಗೆ ಅಂತ ಪ್ರಶ್ನಿಸುತ್ತಾರೆ. ಮುಖ ಮತ್ತು ಮೂದಲೆ ಅಂದರೆ 3 ತಲೆ, ಏಕಯ್ಯ ನಿನಗೆ ಅಂತ ಪ್ರಶ್ನಿಸುತ್ತಾರೆ. ಇದೇ ರೀತಿಯಲ್ಲಿ ಶಿವನ ಕುರಿತು ವೈದಿಕರು ಮಾಡುತ್ತಿದ್ದ ಅಪಹಾಸ್ಯಕ್ಕೆ ಪ್ರತ್ಯುತ್ತರವಾಗಿ ಹೊಮ್ಮಿದೆ ಬಸವಣ್ಣನವರ 538ನೇ ವಚನ. ಇದನ್ನು ಅಷ್ಟು ದೀರ್ಘ ಓದ್ತಕ್ಕಂಥ ಅವಶ್ಯಕತೆ ಇಲ್ಲ. ಹರನ ಕೊರಳಲಿಪ್ಪ ಕರೋಟಿ ಮಾಲೆಯ ಶಿರದ ಲಿಖಿತವ ಕಂಡು ಮರುಳು ತಂಡಗಳು ಓದಿ ನೋಡಲು ಇವ ನಜ, ಇವ ಹರಿ, ಇವ ಸುರಪತಿ, ಇವ ಧರಣೇಂದ್ರ, ಇವನಂತಕನೆಂದು ಹರುಷದಿಂದ ಸರಸವಾಡಿತ ಕಂಡು ಹರ ಮುಕುಳಿತನಾಗಿ ನಕ್ಕ ನಮ್ಮ ಕೂಡಲ ಸಂಗಮ ದೇವ ಅಂತ ಈ ವಚನದಲ್ಲಿ ಬಸವಣ್ಣನವರು ಶಿವನ ಕೊರಳಲಿದ್ದ ರುಂಡಮಾಲೆಯನ್ನು, ಶಿರದ ಲಿಖಿತವನ್ನು ಕಂಡು ವೈದಿಕ ಮರುಳು ತಂಡಗಳು ಅದನ್ನು ಓದಿ ಮನಬಂದಂತೆ ಶಿವನನ್ನು ಹೀಗಳೆದು ಗೇಲಿ ಮಾಡುತ್ತಿದ್ದುದನ್ನು ನೋಡಿ ಶಿವನು ಮುಕುಳಿತನಾಗಿ ನಕ್ಕ ಅಂದರೆ ಮುಗುಳ್ನಕ್ಕ ಅಂತ ಹೇಳಿಬಿಟ್ಟು ಇಲ್ಲಿ ವಿಚಾರ. ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶವನ್ನು ನಾವು ಹೇಳಬೇಕು. ಡಾಕ್ಟರ್ ಕಲಬುರ್ಗಿಯವರು ಒಂದು ಸಂದರ್ಶನದಲ್ಲಿ ವ್ಯಕ್ತಪಡಿಸಿದಂತೆ ಪೌರಾಣಿಕ ಕಲ್ಪನೆಯ ಕೈಲಾಸದ ಶಿವ ವೀರಶೈವರದು. ಶರಣರು ಪೌರಾಣಿಕ ಶಿವನನ್ನು ನಂಬಿದವರಲ್ಲ, ಅವರು ಆತ್ಮಲಿಂಗ ಪೂಜಕರು. ಆದ್ದರಿಂದ ಲಿಂಗಾಯತರ ಶಿವ ಆತ್ಮಸ್ವರೂಪಿ ಎಂದು ಹೇಳಿದ್ದನ್ನು ಇಲ್ಲಿ ನಾನು ಸ್ಮರಿಸುತ್ತಾ, ಈ ಮೇಲಿನ ವಚನಗಳ ಹಿನ್ನೆಲೆಯಲ್ಲಿ ಹೇಳಲೇಬೇಕಾದದೇನೆಂದರೆ, ಶರಣರು ಪ್ರಮುಖವಾಗಿ ಆತ್ಮತತ್ವ ಪರಬ್ರಹ್ಮ ತತ್ವದವರಾಗಿದ್ದಾಗಲೂ ಕೂಡ ವೈದಿಕರಿಗೆ ಉತ್ತರ ಕೊಡಬಂದಾಗ ಮತ್ತು ಇತರೆ ಕೆಲ ಪ್ರಸಂಗಗಳಲ್ಲಿ ಅವರ ಲಾಜಿಕ್ಕಿಗೆ ತಕ್ಕಂತೆ, ಅವರ ಆರ್ಗ್ಯುಮೆಂಟಿಗೆ ತಕ್ಕಂತೆ ಶಿವನ ಪೌರಾಣಿಕ ಕಲ್ಪನೆಗಳನ್ನು ಕೂಡ ಅವರು ಒಪ್ಪಿಕೊಂಡು ವಿವರಿಸಿದ ಉದಾಹರಣೆಗಳು, ಇಂಥ 16 ಉದಾಹರಣೆಗಳು ವಚನಗಳಲ್ಲಿ ಸಿಗ್ತವೆ. ಆದ್ದರಿಂದ ಕಲಬುರ್ಗಿಯವರು ಹೇಳ್ತಕ್ಕಂಥದ್ದನ್ನು ನಾವು ಇದು ಪೂರ್ಣ ಸತ್ಯ ಅಂತ ಹೇಳಿ ನಾವು ಒಪ್ಲಿಕ್ಕಾಗಲ್ಲ. ಅದೊಂದು ಆಂಶಿಕ ಸತ್ಯ ಅಷ್ಟೇ. ಅವರು ಅದರ ಮೇಲೇ ಆಧರಿಸಿ ಇದು ವೀರಶೈವ, ಇದು ಲಿಂಗಾಯತ ಅಂತ ಹೀಗೆ ನಾವು ಅದನ್ನು ವಿಭೇದೀಕರಣ ಮಾಡತಕ್ಕಂಥದ್ದು ಅಷ್ಟೊಂದು ಸರಿಯಾದ ಪ್ರಮಾಣವನ್ನು ಹೊಂದಿದಂಥ ವಾದ ಆಗಲ್ಲ ಅದು. ಇನ್ನು 542ನೇ ವಚನದಲ್ಲಿ ವೈದಿಕರು ದೇವರುಗಳಲ್ಲಿ ದೈವಕ್ಕೊಂದು ಬಣ್ಣವನ್ನು, ಬಣ್ಣಕ್ಕೊಂದೊಂದು ವರ್ಣವನ್ನು ಸಂಬಂಧ ಕಲ್ಪಿಸಿ ದೇವರುಗಳಲ್ಲಿ ಹಿರಿಕಿರಿತನ ಕಲ್ಪಿಸಿದರು. ಇದನ್ನು ಟೀಕಿಸುತ್ತಲೇ ಶಿವಾಧಿಕ್ಯವನ್ನು ಎತ್ತಿ ಹಿಡಿತಾರೆ ಬಸವಣ್ಣ. ಒಬ್ಬ ಕೆಂಚ, ಒಬ್ಬ ಕರಿಕ, ಒಬ್ಬ ಶುದ್ಧ ಧವಳಿತನೆಂತಯ್ಯ ಲಿಂಗವೇ, ಒಬ್ಬರಿಗೊಬ್ಬರು ಘನವೆಂಬರು ಅದೆಂತಯ್ಯ, ಒಬ್ಬರಿಗೊಬ್ಬರು ಹಿರಿದೆಂಬರು ಅದೆಂತಯ್ಯ, ಬ್ರಹ್ಮಂಗೆ ಪ್ರಳಯ, ವಿಷ್ಣುವಿಗೆ ಮರಣ ಉಂಟು, ಕೂಡಲ ಸಂಗಂಗಿಲ್ಲ ಅಂತೇಳಿ 542ನೇ ವಚನ ಹೇಳುತ್ತೆ. ಈ ವಚನದ ಹಿಂದೂ ಮುಂದಿನ ವಚನಗಳು ಅನೇಕವು. 542ನೇ ವಚನ ಏನಿದೆ, ಇದರ ಹಿಂದೆ ಆಜುಬಾಜು ಇರತಕ್ಕಂಥ ವಚನಗಳು ವೈದಿಕರ ವಿಷ್ಣುವಿಗಿಂತ ಶಿವನ ಅಧಿಕವೆಂದೇ ಸಾರುತ್ತವೆ. ಹರಿಹರ ಒಂದೇ ಎಂಬ ಕಲ್ಪನೆಯನ್ನು ನಾವು ಬಹಳ ಸ್ಪಷ್ಟವಾಗಿ ತಳ್ಳಿ ಹಾಕುತ್ತವೆ. ಅನುಮಾನವಿರ್ತಕ್ಕಂಥವರು ವಚನ ಸಂಪುಟದಲ್ಲಿ ಇದರ ಆಜುಬಾಜಿನ ವಚನಗಳನ್ನು ಓದಿ ಸ್ಪಷ್ಟಪಡಿಸ್ಕೋಬಹುದು.
ಅದೇ ರೀತಿ 552ನೇ ವಚನವು ಹರಿ ಬ್ರಹ್ಮ 33 ಕೋಟಿ ದೇವತೆಗಳನ್ನೆಲ್ಲ ಅಂದರೆ 33 ಕೋಟಿ ದೇವತೆಗಳನ್ನೆಲ್ಲ ಮರೆಯಬಹುದು, ಆದರೆ ಕೂಡಲ ಸಂಗಮ ದೇವನ ಮರೆಯಲಾಗದೆನ್ನುತ್ತದೆ. 553ನೇ ವಚನದಲ್ಲಿ ಕೂಡಲ ಸಂಗಮ ದೇವನನ್ನು ಹೊರತು ಅನ್ಯ ದೈವಗಳನ್ನು ಆರಾಧಿಸುವುದೆಂದರೆ ಅದು ಫಲವೀಯದ ಕಾರ್ಯ ಶ್ರಮಗೈದಂತೆ ಎಂಬ ವಾದವನ್ನು ಹಲವಾರು ಹೋಲಿಕೆಗಳ ಮೂಲಕ ಮಂಡಿಸುವರು ಬಸವಣ್ಣ. ಉದಾಹರಣೆಗೆ, ಬಿದಿರೆಲೆಯ ಮೆಲ್ಲಿದರೆ ಮೆಲ್ಲಿದಂತಾದೀತೇ ಹೊರತು ಆ ಕ್ರಿಯೆಯಿಂದ ತಾಂಬೂಲ ಮೆಲ್ಲಿದಾಗ ಹುಟ್ಟುವ ರಸವೇನು ಹುಟ್ಟುವುದಿಲ್ಲ ಅಂತ. ಅಂದರೆ ಬಿದಿರೆ ಎಲೆ ತಗೊಂಡ್ಬಿಟ್ಟು ಬಾಯಲ್ಲಿ ಹಾಕ್ಕೊಂಡು ಜಂಬಡ್ತಾ ಕೂತ್ರೆ ಅದು ಜಂಬಡದಂತೆ ಅಥವಾ ಅದನ್ನು ಜಗಿದಂತೆ ಅಥವಾ ಅದನ್ನು ಅಗೆದಂತೆ ಆಗಬಹುದು. ಭಾಳ ಶಿಷ್ಟ ಭಾಷೆಯಲ್ಲಿ ಅದನ್ನು ಅಗೆದಂತೆ ಆಗಬಹುದು. ಆದರೆ ಅದನ್ನು ಮೆಲ್ಲಿದರೆ ತಾಂಬೂಲ ಮೆಲ್ಲಿದಾಗ ಹುಟ್ಟತಕ್ಕಂಥ ರಸ ಮತ್ತು ಸಿಗ್ತಕ್ಕಂಥ ಸುಖ ಅದರಿಂದ ಸಿಗಲ್ಲ ಅಂತ ಹೀಗೆ ಒಂದು ವಾದವನ್ನು ಮಂಡಿಸಿ ಕೊನೆಗೆ ನಮ್ಮ ಕೂಡಲ ಸಂಗಮ ದೇವನಲ್ಲದೆ ಅನ್ಯ ದೈವಕ್ಕೆ ಎರಗಿದಡೆ ಹೊಳ್ಳ ಕುಟ್ಟಿ ಕೈ ಹೊಟ್ಟೆಯಾದಂತೆ ಆಯ್ತಯ್ಯ ಅಂತ ಹೇಳ್ಬಿಟ್ಟು 553ನೇ ವಚನದಲ್ಲಿ ಹೇಳ್ತಾರೆ. ಇದರ ಅರ್ಥ ಏನಂದರೆ, ಬೇರೆ ದೇವತೆಗಳನ್ನು ಪೂಜೆ ಮಾಡಿದರೆ ಅದು ಬಿದಿರೆಲೆ ಮೆಲ್ಲಿದಂತೆ, ಅದರಿಂದ ಸರಿಯಾದ ಆಧ್ಯಾತ್ಮಿಕ ಸುಖ ಸಿಗಲಿಕ್ಕೆ ಸಾಧ್ಯವಿಲ್ಲ, ಸಾಮರಸ್ಯ ಸಿಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಕೂಡಲ ಸಂಗಮನನ್ನು ಪೂಜಿಸಿದರೆ ನಿಜವಾದ ತಾಂಬೂಲ ಮೆಲ್ಲಿದಾಗ ಸಿಕ್ಕಂಥ ಸುಖ ಸಿಗ್ತತೆ ಅಂತ ಅವರ ಒಂದು ವಾದ. ಶಿವನೇ ಎಲ್ಲ ದೇವರಿಗೂ ಶ್ರೇಷ್ಠ, ಶಿವನೊಬ್ಬನೇ ದೈವ, ಪೌರಾಣಿಕ ಕಲ್ಪನೆಗಳನ್ನು ಸಹ ಇಲ್ಲಿ ಉದಾಹರಿಸ್ತಾರೆ. ಬಸವಣ್ಣನವರು ದೇವರುಗಳ ಬಗ್ಗೆ ತಮಗೂ ಹಿಂದಿನವರು ಕಟ್ಟಿದ ಪೌರಾಣಿಕ ಕಲ್ಪನೆಗಳನ್ನು ಒಂದು ಕಡೆ ತಿರಸ್ಕರಿಸಿದರು. ಶಿವನ ಶ್ರೇಷ್ಠತೆಯ ಪ್ರಶ್ನೆ ಬಂದಾಗ ಅದೇ ಪೌರಾಣಿಕ ಕಲ್ಪನೆಗಳನ್ನು ತಮ್ಮ ವಾದಕ್ಕೆ ಆಧಾರವಾಗಿ ಬಳಸಿಕೊಂಡು ಶಿವನು ಉಳಿದೆಲ್ಲ ದೇವತೆಗಳು ಶ್ರೇಷ್ಠವಾದವನೆಂದು ವಾದಿಸುತ್ತಾರೆ. ಕೂಡಲ ಸಂಗಯ್ಯ ದೇವರಿಗೆ ದೇವನು, ಅವರೆಲ್ಲ ಆಳೆಂಬುದ ನರೀರಿಂಬೋ ಅಂತಾರೆ ನೋಡು. ಅವನು ದೇವರಿಗೆ ದೇವನು, ಉಳಿದ ದೇವರುಗಳದವಲ್ಲ ಅವು ಶಿವನಿಗೆ ಆಳುಗಳು ನೋಡು. ಆಳೆಂಬುದ ನರೀರಿಂಬೋ ಅಂತ ಕರೀತಾರೆ ಅವರು. ಇದು 550ನೇ ವಚನದಲ್ಲಿ. ಆಮೇಲೆ ಅನ್ಯ ದೈವವೆಂಬುದ ತೋರಿಯೂ ಕಾಣಬಾರದು, ನೊಸಲ ಕಣ್ಣ ಅಭವನೊಬ್ಬನೇ ದೈವ ಕೂಡಲ ಸಂಗಮ ದೇವ ಅಂತೇಳಿ 564ನೇ ವಚನ. ನೊಸಲ ಕಣ್ಣ ಅಂದರೆ ಹಣೆಯ ಮೇಲೆ ಕಣ್ಣುಳ್ಳವನಂತ. ಮತ್ತು ಇದು ಪೌರಾಣಿಕ ಕಲ್ಪನೆ. ಇದು ಆತ್ಮವಾದದ ಪರಬ್ರಹ್ಮದ ತತ್ವದ ಶಿವ ಅಲ್ಲ ಇದು. ಅದರಿಂದ ಅರ್ಥ ಮಾಡ್ಕೋಬೇಕು ನಾವು. ಪೂರ್ಣ ಹಂಗಾರ ಫ್ಲ್ಯಾಟ್ ರಿಜೆಕ್ಟ್ ಮಾಡಿಬಿಟ್ರು ಪೌರಾಣಿಕ ಕಲ್ಪನೆ ಶಿವನನ್ನು ಅಂತ ಎಲ್ಲಿ ಇಲ್ಲ. ಅನೇಕ ಉದಾಹರಣೆಗಳು, ಪೌರಾಣಿಕ ಉದಾಹರಣೆಗಳನ್ನು ವಚನಕಾರರು ಬಳಸಿಕೊಂಡು ತಮ್ಮ ಸಂದರ್ಭಕ್ಕನುಸಾರ ಉಪಯೋಗಿಸ್ಕೊಳ್ತಾರೆ. ದೇವನೊಬ್ಬ ನಾಮ ಹಲವು, ಪರಮ ಪತಿರ್ವತೆಗೆ ಗಂಡನೊಬ್ಬ, ಮತ್ತೊಂದ ಕೆರಗಿದಡೆ ಕಿವಿಮೂಗ ಕೊಯ್ವನು, ಹಲವು ದೈವದ ಎಂಜಲ ತಿಂಬುವರನೇನೆಂಬೆ ಕೂಡಲ ಸಂಗಮ ದೇವ ಅಂತ ಹೇಳಿಬಿಟ್ಟು 614ನೇ ವಚನ ಹೇಳುತ್ತೆ. ಸ್ಪಷ್ಟವಾಗಿ ಏಕದೇವೋಪಾಸನೆಯನ್ನೇ ಪ್ರತಿಪಾದಿಸುವ ಈ ವಚನವನ್ನು ಶರಣರು ಬಹುದೈವಾರಾಧನೆಯನ್ನು ಒಪ್ಪಿರುವರೆಂಬ ಅರ್ಥದಲ್ಲಿ ಕೆಲವರು ತಮ್ಮ ವಾಸ್ತವ ನಡಾವಳಿಕೆಯ ಸಮರ್ಥನೆಗೆ ಬಳಸಿಬಿಡುತ್ತಾರೆ. ಕೆಲವರು 10 ದೇವರಿಗೆ ನಡ್ಕೊಂತಿರ್ತಾರೆ. ಅವ್ರು ವಚನಕಾರರು ಹೇಳಿರೋದು ಬಹುಶಃ ಹಿಂಗ ಅಂತ ತಿಳಿದಿರ್ತಾರೆ. ಅವರು ದೇವನೊಬ್ಬ ನಾಮ ಹಲವು ಅಂದಾಗ ಹೌದು ಬಿಡು, ನಾನು ವೀರಭದ್ರನ ಪೂಜೆ ಮಾಡಿದೆ, ಭೈರವನ ಪೂಜೆ ಮಾಡಿದೆ, ಇನ್ನೊಬ್ಬನ ಪೂಜೆ ಮಾಡಿದೆ, ಎಲ್ಲರನ್ನ ಪೂಜೆ ಮಾಡಿದರೆ ಅದರೊಳಗಿರೋದು ಶಿವನೇ ಅಂತ ಈ ರೀತಿ ತಮ್ಮ ವಾದ ಸಮರ್ಥನೆಗೆ ಅದನ್ನು ಬಳಸಿಕೊಳ್ತಾರೆ. ಆದರೆ ಖಂಡಿತ ಅದು ತಪ್ಪು. ವೀರಭದ್ರ, ಮಲ್ಲಯ್ಯ, ಮೈಲಾರ, ಬೀರಪ್ಪ, ತಿಮ್ಮಪ್ಪ ಈ ಎಲ್ಲರೊಳಗೂ ದೇವರು ಇದ್ದಾನೆ ಅನ್ನೋದು ಅವರ ತರ್ಕ ಆದರೆ ಅದು ನಿಜವಾಗಲೂ ದೋಷಯುಕ್ತ. ಬಸವಣ್ಣನವರಿಗೆ ಶಿವನು ಕೂಡಲ ಸಂಗಯ್ಯ, ಚನ್ನಬಸವಣ್ಣನವರಿಗೆ ಕೂಡಲ ಚನ್ನಸಂಗಯ್ಯ, ಅಲ್ಲಮರಿಗೆ ಗುಹೇಶ್ವರ, ಸಿದ್ದರಾಮನಿಗೆ ಕಪಿಲ ಸಿದ್ಧ ಚನ್ನಮಲ್ಲಿಕಾರ್ಜುನ, ಅಕ್ಮಾದೇವಿಗೆ ಚನ್ನಮಲ್ಲಿಕಾರ್ಜುನ, ಸೊಡ್ಡಳ ಬಾಚರಸನಿಗೆ ದೇವರಾಯ ಸೊಡ್ಡಳ. ಹೀಗೆ ಒಬ್ಬೊಬ್ಬ ವಚನಕಾರರಿಗೂ ಕೂಡ ಅವರದೇ ಆದ ಒಂದು ಇಷ್ಟದೈವ ಇದೆ. ಆದರೆ ಆ ಎಲ್ಲ ಇಷ್ಟದೈವಗಳ ನಾಮಗಳು ಮತ್ತು ರೂಪಗಳು ಬೇರೆ ಬೇರೆಯಾಗಿದ್ದರೂ ಕೂಡ ಅದರೊಳಗಿರುವವನು ಮಾತ್ರ ಆ ಪರತತ್ವವಾದ ಪರಶಿವ. ಇದು ಅವರ ದೇವನೊಬ್ಬ ನಾಮ ಹಲವು ಎಂಬ ತತ್ವದ ಕಲ್ಪನೆ. ಆದರೆ ಇದು ಹುರುಳಿಲ್ಲದ ವಾದ ಅಂತ ನಮ್ಗೆ ಅನಿಸ್ತದೆ. ಯಾಕಂದರೆ ಇವ್ರ ದೇವರಷ್ಟೇ ಈ ತತ್ವಕ್ಕೆ ಅನ್ವಯ, ಉಳಿದವು ಮೈಲಾರ ಅಥವಾ ಬೀರ ಅಥವಾ ಭೈರವ ಇವು ಯಾಕೆ ಇವನ್ನ ಅನ್ವಯ ಮಾಡಬಾರ್ದು ಅನ್ನೋ ಪ್ರಶ್ನೆ ಸಹಜವಾಗಿ ಹುಡುತೈತೆ. ಆದ್ದರಿಂದ ಇದು ಅಷ್ಟೊಂದು ಒಳ್ಳೆಯ ವಾದ ಅಂತ ನಾನು ಒಪ್ಪಲ್ಲ ಇದನ್ನು. ಶಿವಭಕ್ತರ ಅನ್ಯದೈವ ನಿಷ್ಠೆಯು ನಿಸ್ಸಂಶಯವಾಗಿ ಭಕ್ತಿ ಆಧಾರ ಎನ್ನಿಸಿಕೊಳ್ಳುವುದು. ಶಿವಭಕ್ತರ ಅನ್ಯದೈವದ ನಿಷ್ಠೆ ಶರಣರ ದೃಷ್ಟಿಯಲ್ಲಿ ಯಾವುದೇ ಶಿವಭಕ್ತ ಅವನು ಶಿವಭಕ್ತನಾಗಿದ್ದು ಬೇರೆ ದೈವಗಳ ನಿಷ್ಠೆ ಬೆಳೆಸ್ಕೊಂಡಿದ್ದ ಅಂದರೆ ಅದು ಖಂಡಿತ ಅವರ ದೃಷ್ಟಿಯಲ್ಲಿ ಅದೊಂದು ಭಕ್ತಿ ಆಧಾರ. ನಂಬಿದ ಹೆಂಡತಿಗೆ ಗಂಡನೊಬ್ಬನೇ ಕಾಣಿರು.
ನಂಬಬಲ್ಲ ಭಕ್ತಂಗೆ ದೇವನೊಬ್ಬನೇ ಕಾಣಿರು. ಬೇಡ ಬೇಡ ಅನ್ಯ ದೈವದ ಸಂಘ ಹೊಲ್ಲ, ಬೇಡ ಬೇಡ ಪರದೈವದ ಸಂಘ ಹೊಲ್ಲ, ಬೇಡ ಬೇಡ ಅನ್ಯ ದೈವವೆಂಬುದು ಹಾದರ ಕಾಣಿರೋ. ಕೂಡಲ ಸಂಗಮ ದೇವ ಕಂಡಡೆ ಮೂಗ ಕೊಯ್ಯುವ ಕಾಣಿರೋ ಅಂತ ಹೇಳ್ಬಿಟ್ಟು 617ನೇ ವಚನ ಹೇಳುತ್ತೆ. ಬಸವಣ್ಣನವರ 617ನೇ ವಚನ. ಪೌರಾಣಿಕ ಶಿವ ಮತ್ತು ಆತ್ಮತತ್ವ ಈ ಬಗ್ಗೆ ಬಸವಣ್ಣನವರಲ್ಲಿ ಸ್ವಯಂ ವೈರುಧ್ಯ ಕಾಣಬರುತ್ತದೆ. ವೈದಿಕರಿಗೆ ಸಮಜಾಯಿಷಿ ಕೊಡುವಲ್ಲಿ ಒಪ್ಪಿಕೊಂಡ ಪೌರಾಣಿಕ ಶಿವಾವತಾರಗಳನ್ನು ಶಿವನಿಗಿಂತ ಅಧಿಕ ದೈವವಿಲ್ಲ ಎಂದು ಪ್ರತಿಪಾದಿಸುವಲ್ಲಿ ನಿರಾಕರಿಸಿಯೇ ಬಿಡುವರು. ನೋಡಿ ಹೇಗೆ ನಿರಾಕರಿಸ್ತಾರೆ ಅಂತ ಹೇಳ್ಬಿಟ್ಟು 921ನೇ ವಚನದಲ್ಲಿ ಬಸವಣ್ಣ ಶಿವನಿಗಿಂತ ಅಧಿಕ ದೈವವಿಲ್ಲ ಎಂದು ಪ್ರತಿಪಾದಿಸುವತ್ತ ಪುರಾಣ ಕಲ್ಪನೆಗಳ ಕೋಟಿ ದೇವತೆಗಳೆಲ್ಲವನ್ನು, ಉದಾಹರಣೆಗೆ ಉಮಾದಿನಾಥ, ಪಂಚವಕ್ತ್ರ, ನಂದಿವಾಹನ ಇತ್ಯಾದಿ ಗಂಗಾ ನದಿಯ ಮರಳಿಗೆ ಸಮ ಎಂದು ತಳ್ಳಿ ಹಾಕಿಬಿಡ್ತಾರೆ. ನೋಡಿ, ಒಂದು ಕಡೆ ಒಪ್ಪಿಕೊಳ್ಳೋದು, ಇನ್ನೊಂದು ಕಡೆಗೆ ರಿಜೆಕ್ಟ್ ಮಾಡೋದು. ಇದು ಸ್ವಯಂ ವೈರುಧ್ಯ, ವಚನಕಾರರ ಸ್ವಯಂ ವೈರುಧ್ಯ. ಗಂಗೆ ವಾಳಿಕ ಸಮ ರುದ್ರರಿವರೆಲ್ಲರೂ ಕೂಡಲ ಸಂಗನ ಸಾನ್ನಿಧ್ಯರಲ್ಲದೆ ಸಮರಸ ವೇದ್ಯರೊಬ್ಬರೂ ಇಲ್ಲ ಅಂತ ಅವರು ನಿರ್ಣಯವನ್ನು ಕೊಡ್ತಾರೆ. ನೋಡಿ, ಗಂಗೆ ವಾಳಿಕ ಸಮ ರುದ್ರರಿವರೆಲ್ಲರೂ ಕೂಡಲ ಸಂಗನ ಸಾನ್ನಿಧ್ಯರಲ್ಲದೆ ಸಮರಸ ವೇದ್ಯರೊಬ್ಬರೂ ಇಲ್ಲ ಅಂತ ಹೇಳ್ತಾರೆ. ಶಿವನಲ್ಲದೆ ಅನ್ಯ ದೈವ ಉಂಟೆಂಬುದ ಕಂಡರೆ ಬಸವಣ್ಣನವರಿಗೆ ಭಾರಿ ಕೆಟ್ಟ ಸಿಟ್ಟು. ನೋಡಿ ಹೆಂಗಿದೆ ಅವರ ವಚನ ಅಂತ ಹೇಳಿದರೆ, ನೀನಲ್ಲದನ್ಯ ದೈವ ಉಂಟೆಂಬುವನ ಬಾಯ ಕೆನ್ನೆವಾರೆ ಸೀಳಿದಲ್ಲದೆ ಎನ್ನ ಮುನಿಸು ಹೋಗದಯ್ಯ, ಎನ್ನ ಕೋಪ ಒಡಗದಯ್ಯ, ಎನ್ನ ಭಿನ್ನಪವನವಧರಿಸು ಕೂಡಲ ಸಂಗಮ ದೇವ ಅಂತ ಹೇಳ್ಬಿಟ್ಟು 752ನೇ ವಚನದಲ್ಲಿ ಬಸವಣ್ಣ ಹೇಳ್ತಾರೆ. ಶಿವನಲ್ಲದೆ ಅನ್ಯ ದೈವ ಉಂಟೆಂಬುದರ ಬಗ್ಗೆ ಬಸವಣ್ಣನವರಿಗೆ ಈ ಥರದ ಒಂದು ಸಾತ್ವಿಕ, ಎಂಥ ಸಾತ್ವಿಕ ಸಿಟ್ಟಂದರೆ, ಹಾಗೆನ್ನುವವರ ಕೆನ್ನೆ ಸೀಳುವಂತೆ ಹೊಡೆಯದೆ ತಮಗೆ ಸಿಟ್ಟು ಹೋಗುವುದಿಲ್ಲ ಅಂತ ಹೇಳ್ತಾರೆ ಅವರು. ನೋಡಿ, ಅಂಥ ಒಂದು ಅವನ ಮೇಲೆ ಒಂದು ಹಲ್ಲೆ ಮಾಡಿಬಿಡ್ಬೇಕಂತ ಅವ್ರಿಗೆ ಅನಿಸ್ಬಿಡ್ತದೆ. ಶಿವನೇ ಜಗತ್ರಯ ಕೊಡೆಯನೆಂದುದು ವೇದ, ಉತ್ಪತ್ತಿ ಸ್ಥಿತಿ ಲಯ ಕಾರಣನೆಂದುದು ವೇದ. ಈಶ ಸರ್ವಸ್ಯ ಜಗತ ಪ್ರಭು ಪ್ರೀಣಾತಿ ವಿಶ್ವಭುಕ್ ಎಂದುದು ಶ್ರುತಿ. ಇದು ಕಾರಣ ಕೂಡಲ ಸಂಗಮ ದೇವನೊಬ್ಬನೇ ದೇವನು ಅಂಥೇಳಿ ಬಸವಣ್ಣನವರ 1357ನೇ ವಚನ ಹೇಳುತ್ತೆ. ಹೀಗೆ ಮೇಲಿನ ಒಟ್ಟು ವಚನಗಳ ವಿಶ್ಲೇಷಣೆ ಶಿವನೊಬ್ಬನೇ ಜಗಕ್ಕೆ ದೈವತ, ವೈದಿಕ ಸಿದ್ಧಾಂತ ಪುರಾಣ ಕಲ್ಪನೆಗಳು ಹುರುಳಿಲ್ಲದವು ಎಂಬುದನ್ನು ತೆರೆದು ತೋರಿಸುತ್ತದೆ. ಇನ್ನು ಕಟು ಏಕದೇವತಾವಾದ ಪ್ರತಿಪಾದನೆಯ ಹಿಂದೆ ಅಡಗಿರ್ತಕ್ಕಂಥ ಶರಣರ ಉದ್ದೇಶವೇನು ಅನ್ನೋದು ನಮಗೆ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಅನಿಸ್ತದೆ. ಏಕದೇವತಾವಾದದ ಹಿಂದಿನ ಶರಣರ ಉದ್ದೇಶಗಳ ಕುರಿತು ವಚನಗಳಲ್ಲಿಯೇ ಉತ್ತರ ಕಾಣುವುದು ಕಷ್ಟ ಸಾಧ್ಯವಾದರೂ ಅದನ್ನು ನಾವು ತಿಳಿಯಲಿಕ್ಕೆ ಪ್ರಯತ್ನಿಸಬೇಕು. ಏಕದೇವತಾ ಪೂಜಾ ಪದ್ಧತಿಯನ್ನು ಜಾರಿಗೆ ತಂದು ಸಮಾಜದಲ್ಲಿ ಧಾರ್ಮಿಕ ಸಮಾನತೆ ತರಬಯಸಿದ್ದರೆಂಬ ಜನಪ್ರಿಯವಾದ ಅದು ಮೇಲುನೋಟಕ್ಕೆ ಸರಿ ಎನಿಸಿದರೂ ಕೂಡ ಇದು ಇಡೀ ಜಟಿಲ ಸಂಕೀರ್ಣ ಸಮಸ್ಯೆಯನ್ನು ಸರಳೀಕರಿಸಿದಂತಾಗುತ್ತದೆ ಮತ್ತು ವಚನಗಳಲ್ಲಿಯೇ ಈ ನಿಲುವಿಗೆ ಸಮರ್ಥನೆ ಸಿಗಲಾರದು. ನಾವೇನಂತೀವಿ, ಎಲ್ಲರೂ ಭಾಳಷ್ಟು ವಿದ್ವಾಂಸರು ಅಥವಾ ವಚನಾಧ್ಯಯನಕಾರರು ಭಾವಿಸಿದಂತೆ ಮತ್ತು ವಾದ ಮಾಡುವಂತೆ ಏಕದೇವತಾ ಪೂಜಾ ಪದ್ಧತಿಯನ್ನು ಜಾರಿಗೆ ತಂದು ಸಮಾಜದಲ್ಲಿ ಎಲ್ಲರ ಮಧ್ಯೆ ಒಂದು ಧಾರ್ಮಿಕ ಸಮಾನತೆಯನ್ನು ತರ್ತಕ್ಕಂಥದ್ದು. ಇದು ವಚನಕಾರರ, ಅದರಲ್ಲೂ ಮುಖ್ಯವಾಗಿ ಬಸವಣ್ಣನವರ ಉದ್ದೇಶ ಆಗಿತ್ತು ಅಂತ ನಾವು ಹೇಳ್ತೀವಿ. ಆದರೆ ಇದು ಇಡೀ ಒಂದು ಜಟಿಲವಾದ ಸಂಕೀರ್ಣವಾದ ಸಮಸ್ಯೆಯನ್ನು ಸರಳೀಕರಿಸಿದಂತಾಗುತ್ತದೆ. ಈ ಕುರಿತು ಅಂದಿನ ಸಾಮಾಜಿಕ ಧಾರ್ಮಿಕ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ವಚನಗಳ ಏಕದೇವತಾವಾದವನ್ನು ಪರಿಶೀಲಿಸಿ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬರುವುದು ಉಚಿತ ಅಂತ ನನ್ನ ಅಭಿಪ್ರಾಯ. ಈ ಕುರಿತು ನಾನು ಮಂಡಿಸ್ತಕ್ಕಂಥ ವಿಚಾರಗಳು ಈ ಮುಂದಿನಂತಿವೆ. 12ನೇ ಶತಮಾನಕ್ಕೆ ಬರುವ ಹೊತ್ತಿಗೆ ಸಮಾಜವು ಹಲವಾರು ಮತ ಶ್ರದ್ಧೆಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಅಂದು ವರ್ಗಗಳು ಗಟ್ಟಿಗೊಂಡಿದ್ದವು. ಬಡವ ಬಲ್ಲಿದರ ಮಧ್ಯೆ ಕಂದರ ಹೆಚ್ಚಿತ್ತು. ರಾಜಶಾಹಿ ಆಳುವ ವರ್ಗದ ಧರ್ಮಗಳಾಗಿ ಜೈನ, ಶೈವ, ವೈಷ್ಣವಗಳ ನಡುವೆ ಪೈಪೋಟಿ ಇತ್ತು. ಇನ್ನೊಂದು ಶ್ರೀಸಾಮಾನ್ಯರಲ್ಲಿ, ಅದರಲ್ಲಿಯೂ ತಳ ಸಮುದಾಯದ ಕುಲಕಸಬು ಆಧಾರಿತ ಜನರಲ್ಲಿ ತಾಂತ್ರಿಕ ಮತಶ್ರದ್ಧೆ, ಶಾಕ್ತಾಚರಣೆ, ಜನಪದ ದೈವಗಳ ನಂಬಿಕೆ ಬಹು ಆಳವಾಗಿ ಬೇರೂರಿದ್ದವು. ಇಂತಹ ಸಮಾಜವನ್ನು ಹರಿದು ಹಂಚಿ ತಿನ್ನುವಲ್ಲಿ ಈ ಪ್ರಮುಖ ಧರ್ಮಗಳು, ಅದರಲ್ಲೂ ಮುಖ್ಯವಾಗಿ ಜೈನ ಶೈವಗಳು ಪೈಪೋಟಿ ನಡೆಸಿರಲಿಕ್ಕೆ ಬೇಕು. ವರ್ಣಾಶ್ರಮ ಸಿದ್ಧಾಂತದ ವೈಷ್ಣವವು ಸಹಜವಾಗಿಯೇ ವೈದಿಕರಿಗಷ್ಟೇ ಸೀಮಿತವಾಗಿ ಬಹುಪಾಲು ಜನರಿಗೆ ಅದು ತನ್ನ ಬಾಗಿಲನ್ನು ತೆರೆದಿರಲಿಕ್ಕಿಲ್ಲ. ಆದರೆ ಜೈನವು ಈ ದೇಶೀಯ ಜನಸಮುದಾಯಗಳಲ್ಲಿಯೇ ತನ್ನ ಅನುಯಾಯಿಗಳನ್ನು ಕಂಡುಕೊಳ್ಳಲು
ಇಲ್ಲಿಯ ಬಣಜಿಗರನ್ನು ಅಂದರೆ ಐಹೊಳೆ ಐನೂರುವರು ಅಂತ ನಾವೇನು ಕರಿತೀವಲ್ಲ ಅವರನ್ನು ಮುಖ್ಯವಾಗಿ ಮಧ್ಯವರ್ತಿಗಳನ್ನಾಗಿ ಬಳಸಿಕೊಂಡಿರುವ ಸಾಧ್ಯತೆ ಇದೆ. ಬಣಜಿಗರು ಮೊದಲಿಗೆ ಜೈನಾನುಯಾಯಿಗಳಾಗಿದ್ದರೆನ್ನಲು ಸಾಕಷ್ಟು ಶಾಸನಾಧಾರಗಳಿವೆ. ಅವರಿಗೂ ಮತ್ತು ಸಿಂಧರಿಗೂ ಇರತಕ್ಕಂಥ ಸಂಬಂಧ, ಆಮೇಲೆ ಜೈನರಿಗೂ ಇರತಕ್ಕಂಥ ಸಂಬಂಧಕ್ಕೆ ಸಾಕಷ್ಟು ಶಾಸನಾಧಾರಗಳು ಸಿಗುತ್ತವೆ. ಹಳ್ಳಿಗಳಲ್ಲಿ ವ್ಯಾಪಾರಿಗಳಾಗಿದ್ದ ಇವರು ತಳ ಸಮುದಾಯದವರೊಂದಿಗೆ ಪ್ರಾಥಮಿಕ ಸಂಪರ್ಕ ಹೊಂದಿದ್ದರು. ಹಾಗಾಗಿ ಅಂಥ ಜನರೊಂದಿಗೆ ಒಡನಾಟ ಕೊಡುಕೊಳೆ ಮಾಡುವಲ್ಲಿ ಆ ಜನರ ಹವ್ಯಾಸ ಅಭ್ಯಾಸಗಳನ್ನು, ಆಹಾರ, ಉಡುಪು ಇತ್ಯಾದಿಗಳನ್ನು ಸಾತ್ವಿಕಗೊಳಿಸಿ ಅವರನ್ನು ಪರಿಶುದ್ಧರಾಗಿಸಬೇಕಾದುದು ಅನಿವಾರ್ಯವೆಂದು ಅವರು ಭಾವಿಸಿರಬೇಕು. ಹೀಗೆ ಜೈನದ ಮಧ್ಯವರ್ತಿಗಳಾದ ಬಣಜಿಗರ ಮೂಲಕ ಜೈನವು ದೇಶೀಯ ಜನರನ್ನು ಸಾತ್ವಿಕಗೊಳಿಸುತ್ತಾ ತನ್ನತ್ತ ಸೆಳೆಯಲು ಶುರುವಾದಾಗಲೇ ಅತಿಮಾರ್ಗಿಕ ಶಾಕ್ತ ಶೈವಗಳು ಮತ್ತು ಆಗಮಿಕ ಶೈವ ಧರ್ಮ ಜೈನ ಧರ್ಮದ ವರ್ಧನೆಯನ್ನು ತಡೆಯುವ ಪ್ರಯತ್ನದಲ್ಲಿ ತೊಡಗಿ ಜೈನದೊಂದಿಗೆ ಸಂಘರ್ಷಕ್ಕಿಳಿದವೆ. ಈ ಸಂಘರ್ಷದಲ್ಲಿ ಲಕ್ಷಾಂತರ ಜೈನ ಮುನಿಗಳ ಕೊಲೆಯಾಗಿರುವುದು, ಜೈನ ಬಸದಿಗಳಲ್ಲಿ ಲಿಂಗ ಸ್ಥಾಪನೆ ಮಾಡಿರುವುದು ಕೂಡ ಚರಿತ್ರೆಯಲ್ಲಿ ದಾಖಲಾಗಿದೆ. ಈ ಪ್ರಕ್ರಿಯೆಯಲ್ಲಿ ಈ ಮೊದಲು ಜೈನರಾಗಿದ್ದ ಅನೇಕ ಬ್ರಾಹ್ಮಣರು, ಬ್ರಾಹ್ಮಣೇತರ ದೇಶೀಯ ಬುಡಕಟ್ಟು ಜನರು ಸಹ, ಜೈನಾನುಯಾಯಿಗಳಾಗಿದ್ದ ತಳ ಸಮುದಾಯಗಳು ಒಳಗೊಂಡು ಕೆಲವು ಜೈನರು, ಜೈನದ ಮಧ್ಯವರ್ತಿಗಳಾಗಿದ್ದ ಬಣಜಿಗರು ಶೈವಕ್ಕೆ ಮತಾಂತರಗೊಂಡಿದ್ದಾರೆ. ಆ ಥರದ ಒಂದು ಅತಿಕ್ರಮಣದ ಶೈವ ಭಾಳ ಮಿಲಿಟೆಂಟ್ ಆಗಿ ಜೈನದ ಮೇಲೆ ಅಟ್ಯಾಕ್ ಮಾಡಿದಂಥ ಸಂದರ್ಭ ಮತ್ತು ರಕ್ತಕ್ರಾಂತಿಯನ್ನು ಮಾಡಿದಂಥ ಸಂದರ್ಭ ಅದು. ಕೆಲವರು ಸ್ವಯಂ ಇಚ್ಛೆಯ ಮತಾಂತರಗಳು ಅದರಲ್ಲಿ ಆಗಿರಬಹುದು, ಆದರೆ ಬಹುಪಾಲು ಬಲವಂತದ ಭಯಕಾರಣದ ಮತಾಂತರಗಳೇ ಆಗಿರಬೇಕು. ಇಂತಹ ಸಂಕ್ರಮಣ ಕಾಲವೇ ಶರಣ ಪ್ರತಿಪಾದಿತ ಲಿಂಗಾಯತ ವೀರಶೈವ ಧರ್ಮಕ್ಕೆ ಹಿನ್ನೆಲೆಯಾಗಿರುವುದು. ನಾವು ಈ ವಚನ ತತ್ವವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಈ ಧರ್ಮ ಅಥವಾ ಬಸವಣ್ಣನವರು ಅಥವಾ ಇತರೆ ಶರಣರು ಪ್ರತಿಪಾದಿಸಿದಂಥ ಧರ್ಮತತ್ವ ಮತ್ತು ಧರ್ಮದ ಆಚಾರ ವಿಚಾರಗಳು ಹುಟ್ಟಿರ್ತಕ್ಕಂಥ ಒಂದು ಚಾರಿತ್ರಿಕ ಹಿನ್ನೆಲೆ ಈ ಥರದ್ದಂತ ನಾವು ಮೊದಲು ಗಮನಿಸಿರಬೇಕು. ಶಾಕ್ತದಿಂದ ಕೌಳದಿಂದ ದೂರ ಸರಿದ ಶೈವದಲ್ಲಿ ಪಾಶುಪತ, ಕಾಪಾಲಿಕ, ಕಾಳಾಮುಖ, ಲಾಕುಳ ಶೈವಗಳು ತಲೆ ಎತ್ತಿ 12ನೇ ಶತಮಾನದ ಹೊತ್ತಿಗೆ ಪಾಶುಪತ, ಕಾಪಾಲಿಕ, ಕಾಳಾಮುಖಗಳಿಗಿಂತ ಲಾಕುಳ ಪ್ರಭಾವಶಾಲಿಯಾಗಿ ಬೆಳೆದು ಅವೆಲ್ಲವನ್ನೂ, ಅದರಲ್ಲಿಯೂ ಮುಖ್ಯವಾಗಿ ಕಾಳಾಮುಖವನ್ನು ತನ್ನೊಳಗೆ ಆಪೋಷಿಸಿಕೊಂಡು ಜೀರ್ಣಿಸಿಕೊಂಡಿತ್ತು. ಶರಣರ ಕಾಲಕ್ಕೆ ಇದ್ದದ್ದು ಬಹುಶಃ ಈ ಲಾಕುಳಾಗಮ ಶೈವ ಪಂಥ ಎಂದು ನಾವು ಊಹಿಸಬಹುದು. ಯಾಕಂದರೆ 7-8ನೇ ಶತಮಾನದಲ್ಲಿ ತಲೆ ಎತ್ತಿರ್ತಕ್ಕಂಥ ಕಾಳಾಮುಖ 12-13ನೇ ಶತಮಾನಕ್ಕೆ ಬರತ್ತಿಗೆ ಅದು ಕ್ಷೀಣಿಸಿಬಿಡ್ತೈತೆ, ಲಾಕುಳ ಪ್ರಾಧಾನ್ಯತೆಗೆ ಬರ್ತೈತೆ. ಆದ್ದರಿಂದ ಶರಣರು ಈ ಶೈವ ಪಂಥಗಳನ್ನು ಅಂದರೆ ಷಡುಶೈವರನ್ನು ವಚನಗಳು ಉಲ್ಲೇಖಿಸುವುದನ್ನು ನಾವಿಲ್ಲಿ ಸ್ಮರಿಸಬಹುದು. ವೈಷ್ಣವವನ್ನು, ಜೈನವನ್ನು, ನಾಸ್ತಿಕವಾದಿಗಳನ್ನು, ರಸಸಿದ್ಧಾದಿ ಕಾಪಾಲಿಕ ಶಾಕ್ತ ತಾಂತ್ರಿಕರನ್ನು, ಜನಪದ ದೈವಗಳ ನಿಷ್ಠೆಯನ್ನು ಏಕಕಾಲಕ್ಕೆ ತಿರಸ್ಕರಿಸುವುದನ್ನು ನಾವು ವಚನಗಳಲ್ಲಿ ಅರ್ಥ ಮಾಡಿಕೊಳ್ಳಬಹುದು, ಕಂಡುಕೊಳ್ಳಬಹುದು. ಶರಣ ಚಳವಳಿಯು ಕುಲಕಸಬುದಾರ ವರ್ಗಗಳಲ್ಲಿ ಉದಯವಾಯಿತೆಂದು, ಬೆಳೆಯಿತೆಂದು ವಿದ್ವಾಂಸರು ಗುರುತಿಸುತ್ತಾರೆ. ಈ ವಾದಕ್ಕೆ ವಿಭಿನ್ನ ಕಸಬು ಮೂಲದ ವಚನಕಾರರೇ ಸಾಕ್ಷಿಯಾಗಿ ಅವರು ಭಾವಿಸುತ್ತಾರೆ. ಆದರೆ ವಚನಗಳು ಪ್ರತಿಪಾದಿಸುವ ಧರ್ಮತತ್ವಗಳೆಲ್ಲವೂ ಜನಸಾಮಾನ್ಯರನ್ನು ಉದ್ದೇಶಿಸುವುದಕ್ಕಿಂತ ಹೆಚ್ಚಾಗಿ ಬಹುಮುಖ್ಯವಾಗಿ ಪುರೋಹಿತಶಾಹಿ ಗುರುಜಂಗಮ ವರ್ಗವನ್ನು ಉದ್ದೇಶಿಸಿದವಾಗಿವೆ ಎಂಬುದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಅದೆಲ್ಲ ಜನಸಾಮಾನ್ಯರನ್ನು ಉದ್ದೇಶಿಸಿ ಜನಸಾಮಾನ್ಯರ ನೆಲೆಯಿಂದ ಹುಟ್ಟಿರ್ತಕ್ಕಂಥ ಧರ್ಮವಲ್ಲ ಅದು ಅನ್ನೋದನ್ನು ನಾವು ಮೊದಲು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಶೈವ ಮತವು ಅತ್ಯಾರಂಭದಲ್ಲಿ ಜನಸಾಮಾನ್ಯರಿಗೆ ಪುರೋಹಿತ ವರ್ಗ ನಿಯಮಿಸಿದ ಒಂದು ತಾತ್ಕಾಲಿಕ ವ್ರತ ಅಷ್ಟೇ. ಅದು ಮೂಲತಃ ಹುಟ್ಟಿರ್ತಕ್ಕಂಥದ್ದು ಪುರೋಹಿತಶಾಹಿ ವರ್ಗದಲ್ಲಿ. ಆ ಪುರೋಹಿತಶಾಹಿಗಳು ಶ್ರೀಸಾಮಾನ್ಯರಿಗೆ, ಅವರ ಬಳಿ ಹೋದಂಥ ಶ್ರೀಸಾಮಾನ್ಯರಿಗೆ ಏನು ಮಾಡಿದರು, ಕೆಲವು ವ್ರತಗಳನ್ನು ಅವರು ಹೇಳಿಕೊಟ್ರು. ಆ ರೀತಿ ಮೊದಲು ಅದು ವ್ರತ ಅದು ಕಾಲಾಂತರದಲ್ಲಿ ವ್ರತವೇ ಮತವಾಗಿ ಮಾರ್ಪಟ್ಟಿದೆ. ಲಿಂಗವನ್ನು ಸದಾ ಧರಿಸುತ್ತಿದ್ದವರು ಬಹುಶಃ ಜನಸಾಮಾನ್ಯರಲ್ಲ. ಜನಸಾಮಾನ್ಯರು ನದಿ, ಹಳ್ಳ, ಕೊಳ್ಳಗಳ ತೀರದಲ್ಲಿ ಮರಳಿನ ಲಿಂಗವನ್ನು ಮಾಡಿ ಒಂದು ಸೀಮಿತ ಕಾಲದಲ್ಲಿ ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಪೂಜಾ ವ್ರತ ಆಚರಿಸುತ್ತಿದ್ದರು. ಇದಕ್ಕೆ ಶಾಂಭವ ವ್ರತವನ್ನು ನಾವು ಉದಾಹರಣೆ ಕೊಡಬಹುದು. ತದನಂತರ ಅವರು ಬಯಲಲ್ಲಿ ಸ್ಥಾಪಿಸಿದ ಕಲ್ಲಿನ ಲಿಂಗಗಳನ್ನೇ ಪೂಜಿಸುತ್ತಾ ಬಂದಿದ್ದಾರೆ. ಈ ಕುರಿತು ಇಡೀ ದೇಶದುದ್ದಗಲ ಈಗಲೂ ಬಯಲಲ್ಲಿ ಬಿದ್ದು ಪೂಜೆಗೊಳ್ಳುತ್ತಿರುವ ಸ್ಥಾವರ ಲಿಂಗಗಳು ಇದಕ್ಕೆ ಸಾಕ್ಷಿ. ಶೈವ ಕ್ಷೇತ್ರಗಳಲ್ಲದೆ ಶೈವೇತರ ಕ್ಷೇತ್ರಗಳಲ್ಲಿಯೂ ಕೂಡ ಲಿಂಗಗಳು ಎಲ್ಲಿ ಬೇಕೆಂದರಲ್ಲಿ ಸ್ಥಾಪಿತವಾಗಿವೆ. ನದಿ ತೀರ, ಮಧ್ಯದ ನದಿಗಳಲ್ಲಿ, ಗಿರಿಶೃಂಗಗಳ ಮೇಲೆ,
ಮರಗಳ ಕೆಳಗೆ, ಕಟ್ಟೆಗಳ ಮೇಲೆ, ಹೀಗೆ ಎಲ್ಲಿ ಬೇಕಂದರಲ್ಲಿ ಸ್ಥಾವರ ಲಿಂಗಗಳು ಕಾಣಬರುತ್ತೆ. ಉದಾಹರಣೆಗೆ ನಾವು ಶ್ರೀಶೈಲಕ್ಕೆ ಹೋದರೆ ಇಂಥದ್ದೊಂದು ದೊಡ್ಡ ದೃಶ್ಯವನ್ನು ನಾವು ಕಾಣ್ತೀವಿ. ಲಿಂಗದ ಪ್ರಾಚೀನತೆ, ಲಿಂಗ ಪ್ರಭೇದಗಳು, ಲಿಂಗ ಕುರಿತ ಪೌರಾಣಿಕ ಕಥೆಗಳು ಇವೆಲ್ಲವೂ ಸ್ಥಾವರ ಲಿಂಗದ ಪ್ರಾಚೀನತೆಯನ್ನು ಮತ್ತು ಈ ಸ್ಥಾವರ ಲಿಂಗವೇ ಪ್ರತಿಷ್ಠಿತರ ಮತ್ತು ಶ್ರೀಸಾಮಾನ್ಯ ಲಿಂಗವೆಂತಲೂ ಅವು ಹೇಳುತ್ತವೆ. ಇದರೊಟ್ಟಿಗೆ ಬೆಳೆದಿರಬಹುದಾದ ಇಷ್ಟಲಿಂಗ, ಇದನ್ನು ಇಷ್ಟಲಿಂಗ ಎಂದು ಯಾವ ಕಾಲದಲ್ಲಿ ಕರೆಯಲಾರಂಭಿಸಿದರು ಅನ್ನೋದು ಅಜ್ಞಾತ. ಕಿರುಲಿಂಗದ ಪೂಜೆಯು ಬಹಳ ಮಟ್ಟಿಗೆ ಪುರೋಹಿತ ವರ್ಗಕ್ಕೆ ಅದು ಮೊದಲಿಗೆ ಸೀಮಿತವಾಗಿರಬೇಕು. ಯಾಕಂದರೆ ಶಿರೋಧಾರಿಗಳು ಅಂತ ಹಿಂಗೆಲ್ಲ ಶೈವ ಸಾಹಿತ್ಯದಲ್ಲಿ ಬರ್ತದೆ. ಆದ್ದರಿಂದ ನನ್ನ ಪ್ರಕಾರ ಅದು ಮೂಲತಃ ಚಂದ್ರನ ಕುರುಹು, ತಾಂತ್ರಿಕ ಮಹಿಳೆಗೆ ಚಂದ್ರನ ಪುರುಷತತ್ವದ ಸಂಕೇತ ಅದು. ಈ ಲಿಂಗದ ಧಾರಣೆ, ಪೂಜೆ ಮೂಲದಲ್ಲಿ ತಾಂತ್ರಿಕ ಉದ್ದೇಶ ಹೊಂದಿರಬೇಕೆಂಬುದೇ ನನ್ನ ಊಹೆ. ಈ ಥರದ ಕಿರುಲಿಂಗ, ಇಷ್ಟಲಿಂಗದ ಪೂಜೆ ಶರಣರ ಕಾಲಕ್ಕೂ ಬಹಳ ಹಿಂದಿನಿಂದ, ಕೆಲವು ಶತಮಾನಗಳ ಹಿಂದಿನಿಂದ ಪುರೋಹಿತ ವರ್ಗಗಳಲ್ಲಿ ಬೆಳೆದು ಬಂದಿರಬೇಕು. ನಂತರ ಅದನ್ನು ಶ್ರೀಸಾಮಾನ್ಯರಿಗೆ ದೀಕ್ಷೆಯ ಮೂಲಕ ವಿಸ್ತರಿಸಿರುವ ಸಾಧ್ಯತೆ ಇದೆ. ಮೊದಲಿಗೆ ಆಗಮಿಕ ಶೈವ ಪುರೋಹಿತ ವರ್ಗ ಇತರೆ ಜನರಿಗೆ ದೀಕ್ಷೆಯ ಮೂಲಕ ಅದರ ಪೂಜೆಯನ್ನು ವಿಸ್ತರಿಸಿರಲು ಸಾಕು. ಆಗ ಕೆಲವು ಧಾರ್ಮಿಕ ಕಟ್ಟುಪಾಡುಗಳನ್ನು ಪೂಜಕರಿಗೆ ವಿಧಿಸಿರಲು ಸಾಧ್ಯವಿದೆ. ಇಷ್ಟಲಿಂಗ ಪೂಜೆ ವಿಸ್ತರಣೆಯಿಂದಾಗಿ ಕೆಲವು ಆಚಾರ ನಿಯಮಗಳನ್ನು, ಕಟ್ಟಳೆಗಳು, ನಿಷೇಧಗಳನ್ನು ಕೂಡ ಸೃಷ್ಟಿಸಲಾಗಿದೆ. ಇದು ಶರಣರಿಂದಲೇ ಆರಂಭವಾಗಿರಲಿಕ್ಕಿಲ್ಲ ಎಂಬುದು ನನ್ನ ಬಹಳ ಸ್ಪಷ್ಟವಾದ ಅಭಿಪ್ರಾಯ. ನಾನು ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಶರಣರಿಗೂ ಬಹು ಹಿಂದಿನಿಂದಲೇ ಈ ಲಿಂಗ ದೀಕ್ಷೆ, ನಿಷೇಧ, ಕಟ್ಟಳೆ, ಆಚಾರ, ನಿತ್ಯ ನಿಯಮಗಳು, ಶೀಲ ಇತ್ಯಾದಿ ಕಲ್ಪನೆಗಳೆಲ್ಲ ಬೆಳೆದಿವೆ. ಶರಣರು ಈ ನಿಷೇಧ ನಿಯಮಗಳನ್ನು ಹೆಚ್ಚು ಸುವ್ಯವಸ್ಥಿತಗೊಳಿಸಿರಲಿಕ್ಕೆ ಸಾಧ್ಯವಿದೆ. ಈ ಹಂತದಲ್ಲಿ ಹುಟ್ಟಿಕೊಂಡಿದ್ದೇ ಭವಿಭಕ್ತ ಎಂಬ ಭೇದ ನೀತಿ. ಈ ಪರಿಕಲ್ಪನೆ ಆ ಒಂದು ಹಿನ್ನೆಲೆಯಲ್ಲಿ ಹುಟ್ಟುಕೊಂಡಿರ್ತಕ್ಕಂಥದ್ದು ಅಂತ. ಆಗಮಿಕ ಶೈವ ಗುರುವರ್ಗ ಲಿಂಗದೀಕ್ಷೆ ನೀಡುವಲ್ಲಿ ಕೇವಲ ಮೇಲ್ವರ್ಗ ವರ್ಣಕ್ಕಷ್ಟೇ ನೀಡುವುದು, ಅವರ ನಡೆನುಡಿಯನ್ನು ಲೆಕ್ಕಿಸದೇ ಇರುವುದು, ಗುರು ಜಂಗಮ ಭಕ್ತರಲ್ಲಿ ಕುಲಜಾತಿ ಭೇದ ಮಾಡುವುದು ಇತ್ಯಾದಿ ತಾರತಮ್ಯಗಳನ್ನು ಅವರು ಅನುಸರಿಸಿರಬಹುದು. ಗುರುಜಂಗಮರಾದವರು ಸಹ ನೀತಿಬದ್ಧವಾಗಿರದೆ ಅಸಭ್ಯ ಅನೀತಿ ವರ್ತನೆಗಳಲ್ಲಿ ತೊಡಗಿರಬೇಕು. ಸುರೆ, ಭಂಗಿ, ಮದ್ಯ ಮಾಂಸ ಸೇವನೆ ಇದೆಲ್ಲದಕ್ಕಿಂತ ಬಹಳ ಹೆಚ್ಚಾಗಿ ಪರಸ್ತ್ರೀ ವ್ಯಾಮೋಹ ರೂಢಿಯಲ್ಲಿರಬೇಕು. ಯಾಕಂದರೆ ವಚನಗಳಲ್ಲಿ ಬಹಳಷ್ಟು ಟೀಕೆಗೆ ಒಳಗಾಗಿರ್ತಕ್ಕಂಥದ್ದು ಪರಸ್ತ್ರೀ ವ್ಯಾಮೋಹ. ಶರಣರು ಈ ಥರದ ಧಾರ್ಮಿಕ ಅರಾಜಕತೆಗೆ, ಅನೈತಿಕತೆಗೆ ಪ್ರತಿಯಾಗಿ ನೈತಿಕವಾದ ಧರ್ಮವನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಆ ಶೈವದಿಂದ ಭಿನ್ನವಾದ ಧರ್ಮದೀಕ್ಷೆ ಕೊಡಲಾರಂಭಿಸಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಶೈವರಿಗಿಂತ, ಬೌದ್ಧ, ಜೈನ, ವೈಷ್ಣವರಿಗಿಂತ ವಿಭಿನ್ನವಾದ ವಿಶಿಷ್ಟವಾದ ಧರ್ಮವನ್ನು ಅದರ ಹೊಸ ಆಚಾರ ವಿಚಾರಗಳೊಂದಿಗೆ ಬೆಳೆಸುವ ಪ್ರಯತ್ನ ಮಾಡಿದ್ದಾರೆಂದು ವಚನಗಳ ಆಧಾರದಿಂದ ನಾವು ಹೇಳಬಹುದಾಗಿದೆ. ಈ ಹೊಸ ತತ್ವ ಪ್ರತಿಪಾದನೆಯ ಪರಿಣಾಮವಾಗಿ ಹುಟ್ಟಿಕೊಂಡದ್ದು ಭವಿಭಕ್ತ ಎಂಬ ಭೇದ, ಶೈವ ಗುರುವಿನ ದೀಕ್ಷೆಯ ನಿರಾಕರಣೆ, ಬಹುದೈವಗಳ ಆರಾಧನೆಯ ನಿರಾಕರಣೆ, ಗುರುಲಿಂಗ ಜಂಗಮ ಎಂಬ ಶಿವರೂಪತ್ರಯಗಳು, ಜಂಗಮ ಪ್ರಾಮುಖ್ಯತೆ, ಗುರು ಜಂಗಮ ಭಕ್ತರಲ್ಲಿ ಕುಲಜಾತಿ ಭೇದ ಮಾಡಬಾರದು, ಭವಿಯೊಂದಿಗೆ ಭಕ್ತರು ಬೆರೆಯಬಾರದು ಎಂಬಿತ್ಯಾದಿ ಎಲ್ಲ ಈ ನೀತಿಗಳು, ಕಲ್ಪನೆಗಳು ಆಗ ಹುಟ್ಟಿದವೆ. ಭವಿಲೋಕವನ್ನು ಹೆಚ್ಚು ಹೆಚ್ಚು ಭಕ್ತಗೊಳಿಸಲೇಬೇಕೆಂಬ ಅನಿವಾರ್ಯತೆಯನ್ನು ಈ ಹೊಸ ಧರ್ಮದ ಕಟ್ಟಳೆ ನಿಷೇಧಗಳೇ ಸೃಷ್ಟಿಸಿವೆ. ಕ್ಷೌರಿಕ, ಅಕ್ಕಸಾಲೆ, ಕುಂಬಾರ, ನೇಕಾರ ಇವರೆಲ್ಲ ಭವಿಗಳೇ ಆಗಿರುವಾಗ ಭಕ್ತರಾದವರು ಇವರ ಸಂಪರ್ಕವಿಲ್ಲದೆ ನಿತ್ಯ ಜೀವನ ಮಾಡುವುದಾದರೆ ಹೇಗೆ? ಅವರ ಸಂಪರ್ಕ ಮಾಡಲು ಅವರು ಭವಿಗಳು, ಮಾಡದಿರೆಯೋ ಈ ಭಕ್ತರ ಗುರು ಜಂಗಮ ಪುರೋಹಿತರ ಜೀವನ ನಡೆಯದು. ಭಕ್ತರ ಕ್ಷೌರ ಮಾಡುವವರು ಯಾರು? ಭಕ್ತರು ಉಪಯೋಗಿಸುವ ಮಣ್ಣಿನ ಮಡಕೆ ತಯಾರಿಸುವವರು ಯಾರು? ಭಕ್ತರ ಉಡುವ ಧೋತರ ನೇಯುವವರು ಯಾರು? ಶಿವಲಿಂಗಕ್ಕೆ ಹೂ ತಂದು ಕೊಡುವವನು ಭವಿ ಆಗಿದ್ದರೆ ಅವನು ತಂದ ಹೂಗಳು ಶಿವನಿಗೆ ಅರ್ಪಿತವೇ? ನೋಡಿ, ಇಂಥ ಎಲ್ಲ ಸಮಸ್ಯೆಗಳು ಅವತ್ತಿನ ಕಾಲಕ್ಕೆ ಹುಟ್ಕೊಂಡಿದ್ದಾವೆ. ಈ ಥರದ ಶೀಲ ಆಚಾರಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ನಿವಾರಿಸಿಕೊಳ್ಳುವ ಏಕೈಕ ಉಪಾಧಿ ಎಂದರೆ ಕುಲಕಸಬುಗಳೆಲ್ಲವನ್ನು ಭಕ್ತಗೊಳಿಸುವುದು. ಅದಕ್ಕಾಗಿಯೇ ಕ್ಷೌರಿಕನಿಗೂ, ಕುಂಬಾರನಿಗೂ, ಹೂಗಾರನಿಗೂ, ನೇಕಾರನಿಗೂ ಲಿಂಗದೀಕ್ಷೆ ನೀಡಿ ಅವರನ್ನು ಲಿಂಗಾಯತರನ್ನಾಗಿಸುವುದು. ಈ ಭಕ್ತ ಗುರು ಜಂಗಮ ಪುರೋಹಿತ ವರ್ಗದ ನಿತ್ಯ ಜೀವನದ ದಾರಿ ಈಗ ಸುಗಮವಾಯಿತು. ಅವರ ಆಚಾರಕ್ಕೆ ಭಂಗವಿಲ್ಲದಂತಾಯಿತು. ಹೂ ತಂದು ಕೊಟ್ಟವನು ಭಕ್ತನೇ, ಕ್ಷೌರ ಮಾಡುವ ಹಡಪದವನು ಭಕ್ತನೇ, ಧೋತರ ನೇಯುವ ನೇಕಾರನು ಭಕ್ತನೇ. ವಿಚಿತ್ರವೆಂದರೆ
ಹೀಗೆ ಭಕ್ತರಾದ ಭವಿಲೋಕದ ಜನಸಮುದಾಯದ ಅನೇಕರು ಭಕ್ತರಾದ ಮೇಲೆಯೂ ಮತ್ತೆ ತಮ್ಮ ಭವಿಸುವ ಸಂಸ್ಕೃತಿಯನ್ನು ರೂಢಿಸಿಕೊಂಡಿರುತ್ತಿದ್ದರು. ತಮ್ಮ ಹಿಂದಿನ ದೈವತಗಳ ಪೂಜೆ, ಹಿಂದಿನ ಆಹಾರ ಪಾನೀಯ ಸೇವನೆ, ಭಂಗಿ ಸೇವನೆ ಇಂಥ ಎಲ್ಲವೂ ಮುಂದುವರೆದಿರುತ್ತಿದ್ದವು. ತಮ್ಮ ಮೂಲ ಬುಡಕಟ್ಟು ಸಂಸ್ಕೃತಿಯ ಆಚಾರ ವಿಚಾರ ನಂಬಿಕೆ ಇತ್ಯಾದಿಗಳನ್ನು ಅವರು ಭಕ್ತರಾದ ಮೇಲೆಯೂ ನಿರ್ಭಿಡೆಯಿಂದ ಮುಂದುವರಿಸಿದ್ದರು. ಆಗಮಿಕ ಶೈವರು ಈ ಬಗ್ಗೆ ಕಠಿಣ ಕ್ರಮ ತೆಗೆದುಕೊಂಡಿಲ್ಲವೆನಿಸುತ್ತದೆ. ಆದರೆ ಶರಣರು ಮಾತ್ರ ಅಂಥವರಿಗೆ ಬಿಗಿ ಧಾರ್ಮಿಕ ಕಟ್ಟಳೆ ನಿಷೇಧ ರೂಪಿಸಿ ಬಗೆ ಬಗೆಯ ಶಾಪ ರಚಿಸಿ ಹೆದರಿಸಿದರು. ನಾಯಕ ನರಕ ತಪ್ಪದು, ಶ್ವಾನ ಯೋನಿಯಲ್ಲಿ ಬಪ್ಪದು ತಪ್ಪದು, ರೌರವ್ ನರಕ ಎಂಬಿತ್ಯಾದಿ ವಚನಗಳ ಮಾತುಗಳನ್ನು ನೀವು ಕೇಳಬಹುದು. ಶರಣರ ಧರ್ಮತತ್ವ ರೂಪುಗೊಂಡಿರುವುದೇ ಈ ಸಂಕೀರ್ಣ ಸಾಂಸ್ಕೃತಿಕ ಸಂಘರ್ಷದ ಮುಖಾಮುಖಿಯಲ್ಲಿ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ವೈದಿಕ ಜೈನಾದಿ ಮೇಲುವರ್ಣದ ಜನರನ್ನು ಎದುರಿಸುವಲ್ಲಿ ಶರಣರು ಹೆಚ್ಚು ಜನಮುಖಿಯಾದರು. ಇವರು ರೂಪಿಸಿದ ಭವಿಭಕ್ತ ಭೇದ ನೀತಿಗಳೇ ಇವರನ್ನು ಹೆಚ್ಚು ಹೆಚ್ಚು ಭವಿಲೋಕವನ್ನು ಭಕ್ತಗೊಳಿಸುವಂತೆ ಮಾಡಿದವು. ಭಕ್ತರಾದ ಭವಿಗಳ ದುರ್ವರ್ತನೆಗಳನ್ನು ಟೀಕಿಸುತ್ತಲೇ ಶರಣರು ಭವಿಗಳನ್ನು ಭಕ್ತಗೊಳಿಸುತ್ತಾ ಮುನ್ನಡೆದು ಲಿಂಗಾಯತ ವೀರಶೈವ ಧರ್ಮವನ್ನು ಹೆಚ್ಚು ಹೆಚ್ಚು ಜನರತ್ತ ಕೊಂಡೊಯ್ದರು. ಹೀಗೆ ಈ ಧರ್ಮವು ಗುರುಜಂಗಮ ಕೇಂದ್ರದಿಂದ ಜನರ ಅಂಗಳಕ್ಕೆ ಧಾವಿಸಿತು ಮತ್ತು ವಿಸ್ತಾರವಾಯಿತು. ಹೀಗೆ ಜನರ ಅಂಗಳಕ್ಕೆ ಧಾವಿಸಿದಾಗ ಆ ಜನರ ಅಂಗಳದಲ್ಲಿದ್ದ ಬಹುದೈವ ಶ್ರದ್ಧೆಯನ್ನು ಹೋಗಲಾಡಿಸಿ ಏಕದೇವತಾ ಪೂಜೆಯನ್ನು ಕಠಿಣವಾಗಿ ಜಾರಿಗೆ ತರಬಯಸಿದ ಶರಣರು ಆ ಬಹುದೈವತಾಚರಣೆಗಳನ್ನು ಬಹಳ ಉಗ್ರವಾಗಿ ಟೀಕಿಸಬೇಕಾಯಿತು. ಹೀಗೆ ಹೊರಟಿದ್ದ ಶರಣರು ವೈದಿಕ ಲೋಕದ ತಾತ್ವಿಕ ಸವಾಲುಗಳಿಗೂ ಕೂಡ ಉತ್ತರ ಕೊಡಬೇಕಾಗಿತ್ತು. ವೇದಾಂತ ಪರಂಪರೆಗಳ ದ್ವೈತಾದ್ವೈತ ತತ್ವಜ್ಞಾನ ಆಧಾರಿತ ಟೀಕೆಗಳಿಗೂ ಪೌರಾಣಿಕ ಕಲ್ಪನೆಗಳಿಗೂ ಏಕಕಾಲಕ್ಕೆ ಉತ್ತರ ಕೊಡುವ ಒತ್ತಡದಲ್ಲಿದ್ದ ಶರಣರು 4-5 ದಶಕಗಳ ಬಹು ಸೋಜಿಗದ ಬಿಕ್ಕಟ್ಟಿನ ಸ್ಥಿತಿಯನ್ನು ಹಾಯ್ದು ಬಂದಿರುವರೆಂಬುದನ್ನು ವಚನಗಳ ಓದು ನಮಗೆ ಮನವರಿಕೆ ಮಾಡಿಕೊಡುತ್ತದೆ. ಚರಿತ್ರೆಯ ಅಜ್ಞಾತ ಪುಟಗಳಲ್ಲಿ ಸರಿದು ಹೋಗಿರುವ ಇಂತಹ ಕಟು ಸತ್ಯಗಳನ್ನು ವಚನಗಳ ವಿಮರ್ಶಾತ್ಮಕ ವಿಶ್ಲೇಷಣೆ, ಅದರಲ್ಲಿಯೂ ಮುಖ್ಯವಾಗಿ ಈ ಭವಿಭಕ್ತ ಭೇದ, ಏಕದೇವತಾವಾದ, ಧಾರ್ಮಿಕ ವಿಧಿ ನಿಷೇಧಗಳ ವಿಮರ್ಶೆ ನಮಗೆ ಮನವರಿಕೆ ಮಾಡಿಕೊಡಬಲ್ಲದು. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು, ಎಷ್ಟು ವೈದಿಕವನ್ನು ಶರಣರು ಅದರ ಆಚಾರದ ನೆಲೆಯಲ್ಲಿ ಅಥವಾ ಅದರ ಕರ್ಮಕಾಂಡದ ನೆಲೆಯಲ್ಲಿ ವಿರೋಧಿಸ್ತಾರೋ, ಇನ್ನೊಂದು ಕಡೆ ಬಹಳ ಸೂಕ್ಷ್ಮವಾಗಿ ತಾತ್ವಿಕವಾದ ದ್ವೈತ ಅದ್ವೈತ ಅಲ್ಲಿ ಮುಖಾಮುಖಿಯಾಗಿ ಇವರು ಬಹಳ ವಿಶಿಷ್ಟವಾದ, ಅಂದರೆ ಆ ಶರಣರ ಅದ್ವೈತಕ್ಕೆ ಅನುರೂಪವಾದ, ಆದರೆ ಅದೇ ಹೊತ್ತಿನಲ್ಲೇ ಅದಕ್ಕಿಂತಲೂ ಸ್ವಲ್ಪ ಭಿನ್ನವೇನೋ ಎನ್ನುವ ರೀತಿಯಲ್ಲಿ ಭೇದಾಭೇದ ತತ್ವವನ್ನು ಅಂದರೆ ದ್ವೈತಾದ್ವೈತ ತತ್ವವನ್ನು, ಇಂಥ ಒಂದು ತತ್ವವನ್ನು ಅವರು ಕಸಿ ಮಾಡಿಕೊಂಡು ತಮ್ಮ ಶಿವತತ್ವವನ್ನು ಕಟ್ಟಿಕೊಂಡಿದ್ದಾರೆ. ಬಹಳಷ್ಟು ಜನ ವಚನ ಓದುಗರಿಗೆ ಈ ತಾತ್ವಿಕತೆಯ ಮೂಲ ಸೆಲೆ ಎಲ್ಲಿ ಇದೆ ಅನ್ನೋದು ಸ್ವಲ್ಪ ಅದರ ಗೊಂದಲ ಬಹಳಷ್ಟು ಓದುಗರಿಗಿದೆ ಅಂತ ನನಗನ್ನಿಸಿದೆ. ಏಕೆಂದರೆ ಈ ತತ್ವ ನಮಗೆ ಸಿಗ್ತಕ್ಕಂಥದ್ದು ಸೃಷ್ಟಿ ತತ್ವದಲ್ಲಿ, ಶಿವಸ್ವರೂಪದಲ್ಲಿ ಮತ್ತು ಐಕ್ಯ ಸಿದ್ಧಾಂತದಲ್ಲಿ. ಈ ಮೂರನ್ನು ನಾವು ಗಮನವಿಟ್ಟು ನೋಡಿದಾಗ, ಅಂದರೆ ಈಗ ಉದಾಹರಣೆ ಶಿವಪೂಜೆ ಮಾಡುವಾಗ ಶಿವ ಪರಮಾತ್ಮ ಜೀವಾತ್ಮದೊಂದಿಗೆ ಹೇಗೆ ಅವನು ಒಂದು ತಾದಾತ್ಮ್ಯವನ್ನು ಸಾಧಿಸ್ತಾನೆ, ಎಸ್ಟಾಬ್ಲಿಷ್ ಮಾಡ್ತಾನೆ ಅನ್ನೋದರಲ್ಲಿ, ಮತ್ತು ಐಕ್ಯ ಅಂದರೆ ಏನು, ಐಕ್ಯದ ಕಲ್ಪನೆ ಅಂದರೆ ಏನು ಅನ್ನೋದರಲ್ಲಿ, ಮತ್ತು ಜಗತ್ತು ಹೆಂಗೆ ಹುಟ್ಟಿತು ಅನ್ನೋದರಲ್ಲಿ, ಆತ್ಮ ಪರಮಾತ್ಮನ ಸಂಬಂಧವನ್ನು ಹೇಳಿಕೊಳ್ಳೋದ್ರಲ್ಲಿ, ಇಲ್ಲಿ ಈ ದ್ವೈತಾದ್ವೈತ ಭೇದಾಭೇದ ಈ ತತ್ವದ ಒಂದು ಎಳೆ ನಮ್ಮ ಕೈಗೆ ಸಿಗ್ತದೆ. ಆದ್ದರಿಂದ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ವೇದಾಂತದ ಪ್ರಭಾವ ಶರಣರ ಮೇಲೆ ಆಗಿರ್ತಕ್ಕಂಥದ್ದು ಸ್ಪಷ್ಟ ಅಂತ ನಮ್ಗೆ ಗೊತ್ತಾಗ್ತದೆ. ಕೆಲವರು ಪ್ರಶ್ನೆ ಮಾಡ್ತಾರೆ, ಶರಣರ ವಚನಗಳನ್ನು ವೇದಾಂತದ ಅಥವಾ ಅದ್ವೈತದ ಪರಿಧಿಗೆ ತರಬಹುದೇ ಅಂತ. ಅಂದರೆ ಅವರ ಅರ್ಥ ಏನಂದರೆ, ಇಡೀ ವಚನ ತತ್ವವೇ ವೇದಕ್ಕೆ ವಿರುದ್ಧವಾದ್ದು, ಅದನ್ನು ಇವರು ಮುಟ್ಟೇ ಇಲ್ಲ, ಅದನ್ನು ಇದು ಮಾಡೇ ಇಲ್ಲ ಅಂತ. ನೋಡಿ, ಇದು ಒಂದು ಪೂರ್ವಗೃಹೀತ ಕಲ್ಪನೆಯ ಹೊರತು ಇದು ಇಡೀ ಒಂದು ವಿದ್ವತ್ ವಲಯ ಬೆಳೆದು ಬಂದಂಥ ಸ್ಥಿತಿಯನ್ನು ಚಾರಿತ್ರಿಕವಾಗಿ ನಾವು ಅರ್ಥ ಮಾಡಿಕೊಂಡಂಥ ಹಿನ್ನೆಲೆಯ ಪ್ರಶ್ನೆ ಅಲ್ಲ ಅದು. ಯಾಕಂದರೆ ಶರಣರು ಇದೇ ಭಾರತದ ಪರಂಪರೆಯನ್ನು ಓದಿ ಅರ್ಥ ಮಾಡಿಕೊಂಡೇ ತಮ್ಮ ಜ್ಞಾನವನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಅವರು ವೈದಿಕರಾಗಲಿ, ತಾಂತ್ರಿಕರಾಗಲಿ, ಬೌದ್ಧರಾಗಲಿ, ಜೈನರಾಗಲಿ, ಶರಣರೇ ಆಗಲಿ, ಇವರೆಲ್ಲರ ನಡುವೆ ಒಂದು ವೈಚಾರಿಕ ಕೊಡುಕಳೆ
ಪರಂಪರೆಗಳ ಪ್ರಭಾವ, ವೈಚಾರಿಕತೆಯ ಪ್ರಭಾವ, ತತ್ವ ಸಿದ್ಧಾಂತಗಳ ಪ್ರಭಾವ, ಸ್ವೀಕಾರ ಮತ್ತು ನಿರಾಕಾರ ಇವುಗಳು ನಡೆದೇ ಇವೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಭಾರತ ತತ್ವಶಾಸ್ತ್ರ ಹುಟ್ಕೊಂಡಿರೋದೇ ಒಂದು ಎದುರು ಪಕ್ಷವನ್ನು ಅದು ಎದುರಿಸ್ತಾ ಅದರ ಮುಖಾಮುಖಿಯಲ್ಲಿ ಅದನ್ನು ಕೌಂಟರ್ ಮಾಡ್ತಾ ತನ್ನ ವಾದವನ್ನು ಕಟ್ಟಿಕೊಳ್ತದೆ. ಅದು ಹಾಗೆ ಕಟ್ಟಿಕೊಳ್ಳುವಾಗ ಅದರಲ್ಲಿ ಆ ಎದುರು ಪಕ್ಷದಲ್ಲಿರೋದನ್ನು ಬೇಕಾದ್ದನ್ನು ಸ್ವೀಕರಿಸ್ತತಿ, ಬೇಡದ್ದನ್ನು ಬಿಡ್ತತಿ. ಅದನ್ನು ಖಂಡಿಸ್ತಲೇ ತನ್ನ ವಾದವನ್ನು ಅದು ಬೆಳೆಸ್ಕೊಳ್ತಾ ಹೋಗ್ತದೆ. ಅದು ಅದರಿಂದ ಈ ಹಿನ್ನೆಲೆಯಲ್ಲಿ ನಾವು ವಚನ ಶಾಸ್ತ್ರವನ್ನು ಅಥವಾ ವಚನಗಳನ್ನು, ಶರಣರ ವಚನಗಳನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾ, ಈ ಏಕದೇವತಾ ಕಲ್ಪನೆಯನ್ನೇ ನಾನು ಸೆಂಟ್ರಾಗಿ ಇಟ್ಕೊಂಡು ಚರ್ಚಿಸಿರ್ತಕ್ಕಂಥ ಈ ಚರ್ಚೆಯನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ ಈ 7ನೇ ವಿಡಿಯೋದಲ್ಲಿ. ಮತ್ತು 8ನೇ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟ ವಿಚಾರ, ಅದು ಲಿಂಗಕ್ಕೆ ಸಂಬಂಧಪಟ್ಟ ಚರ್ಚೆ ಮುಂದುವರಿತದೆ. ಅಲ್ಲಿ ಮತ್ತೆ ನಾವು ಪರಸ್ಪರ ಭೇಟಿಯಾಗೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರವನ್ನು ನಾನು ಹೇಳ್ತಾ ಇದ್ದೆ.